ನಮಸ್ಕಾರ, ನಾನು ಪೃಥ್ವಿರಾಜ್ ಹಾರ್ನಹಳ್ಳಿ. ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಕೆಸರಚಾಟ ನಡೀತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಜೋರಾಗ್ತಾ ಇದೆ ಅಕ್ಕಿಯ ರಾಜಕೀಯ. ಕೇಂದ್ರ ಸರ್ಕಾರದ ವಿರುದ್ಧ ಇಂದು ಸಿಎಂ ಡಿಸಿಎಂ ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಫ್ರೀಡಂ ಪಾರ್ಕ್ನಲ್ಲಿ ಕಾಂಗ್ರೆಸ್ ನಾಯಕರು ಬೃಹತ್ ಪ್ರೊಟೆಸ್ಟ್ ಅನ್ನು ಮಾಡ್ತಾ ಇದ್ದಾರೆ. ಕೇಂದ್ರ ನೋಡಿ ನಮ್ಗೆ ಅನ್ಯಾಯ ಮಾಡಿಬಿಡ್ತು ಅಂತ ಅವರ ಆರೋಪವನ್ನ ಮಾಡ್ತಾ ಇದ್ದಾರೆ. ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಕೈ ಸರ್ಕಾರದ ವಿರುದ್ಧ ಬಿಜೆಪಿಯಿಂದಲೂ ಕೂಡ ಕೌಂಟರ್ ಅಟ್ಯಾಕ್ ಆಗ್ತಾ ಇದೆ. ಇವತ್ತು ಬೆಂಗಳೂರು ಸೇರಿದಂತೆ ರಾಜ್ಯದ 10 ಕಡೆಗಳಲ್ಲಿ ಬಿಜೆಪಿ ಕೂಡ ಪ್ರತಿಭಟನೆಯನ್ನ ಮಾಡ್ತಾ ಇದೆ. ಕಾಂಗ್ರೆಸ್ ಅಕ್ಕಿ ಹೋರಾಟಕ್ಕೆ ಬಿಜೆಪಿಯಿಂದ ತಿರುಗೇಟನ್ನು ನೋಡ್ಲಾಗ್ತಾ ಇದೆ. ಅಂದ್ರೆ ಇಲ್ಲಿ ಅವ್ರು ಕೊಟ್ಟಿದ್ದಂತ ಒಂದು ಘೋಷಣೆ, ಅವ್ರು ಕೊಟ್ಟಿದ್ದಂತ ಒಂದು ಗ್ಯಾರಂಟಿಯನ್ನ ಈಡೇರಿಸಲಿಕ್ಕೆ ಆಗ್ತಾ ಇಲ್ಲ. ಆದ್ರೆ ಕೇಂದ್ರ ಸರ್ಕಾರದತ್ತ ಬೊಟ್ಟು ಮಾಡಿ ತೋರಿಸ್ತಾ ಇದ್ದಾರೆ. ಹಂಗಾದ್ರೆ ಹೇಳ್ಬೇಕಾಗಿತ್ತು, ಕೇಂದ್ರ ಸರ್ಕಾರ ಕೊಡೋಗಿದ್ದಿದ್ರೆ ಮಾತ್ರನೇ ನಾವು 10 kg ಅಕ್ಕಿಯನ್ನ ಕೊಡ್ತೀವಿ ಅಂತ ಕಾಂಗ್ರೆಸ್ನವರು ಮುಂಚೆನೆ ಹೇಳಬೇಕಾಗಿತ್ತು. ಇವಾಗ ಯಾಕೆ ಮೋಸ ಮಾಡ್ತಾ ಇದ್ದಾರೆ, ರಾಜ್ಯದ ಜನರನ್ನ ಯಾಕೆ ಯಾಮಾರಿಸುವಂತ ಕೆಲಸ ಮಾಡ್ತಾ ಇದ್ದಾರೆ ಅಂತ ಬಿಜೆಪಿಯವರು ಆರೋಪವನ್ನೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಮತ್ತು ಬಿಜೆಪಿಯ ನಡುವೆ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಸರು ತಿಕ್ಕಾಟ ನಡೀತಾ ಇದೆ. ಅವರು ಅಂದ್ರೆ ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್ ಪ್ರತಿಭಟನೆ ಮಾಡಿದ್ರೆ, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿಯವರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಒಂದೇ ದಿನ ಇವತ್ತು ಪ್ರತಿಭಟನೆ ನಡೀತಾ ಇರುವಂಥದ್ದು. ಜಿಲ್ಲಾ ಕೇಂದ್ರಗಳಲ್ಲಿ ಪ್ರಮುಖ ನಾಯಕರುಗಳು ಪ್ರತಿಭಟನೆಯಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಆಲ್ರೆಡಿ ಕೇಂದ್ರ ಸರ್ಕಾರ ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ಅಂದ್ರೆ FCI ಒಂದು ಸ್ಪಷ್ಟನೆಯನ್ನ ಕೊಟ್ಟಿದೆ. ನಾವು ಓಪನ್ ಬಿಡ್ಡಿಗೆ ಬಿಡ್ತಾ ಇದ್ದೀವಿ ಇರುವಂತ ಅಕ್ಕಿಯನ್ನ, ಯಾರು ಬೇಕಾದ್ರೂ ಬಂದು ಬಿಡ್ಡನ್ನ ಮಾಡಬಹುದು ಅಂತ ಹೇಳಿದ್ದಾರೆ. ಆದ್ರೆ ರಾಜ್ಯದವರು, ಅಂದ್ರೆ ರಾಜ್ಯ ಸರ್ಕಾರ ಸಿದ್ದರಾಮಯ್ಯನವರು ಹೇಳ್ತಾ ಇರುವಂತದ್ದು, ನಾವು ಪತ್ರವನ್ನ ಬರೆದಿದ್ವಿ, ಆ ಟೈಮ್ನಲ್ಲಿ ಒಪ್ಪಿಗೆಯನ್ನ ಕೊಟ್ಟಿದ್ರು, ಈಗ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಇದು ಎಷ್ಟು ಮಟ್ಟಿಗೆ ಸರಿ? ಇದು ರಾಜ್ಯವನ್ನ ಮಲ್ತಾಯಿ ಧೋರಣೆಯ ರೀತಿಯಲ್ಲಿ ನೋಡ್ತಾ ಇದ್ದಾರೆ ಇವರು. ನಮಗೆ ಕೊಡಬೇಕಾಗಿದ್ದಂಥದ್ದು ನ್ಯಾಯ ಅವರು ಅಕ್ಕಿಯನ್ನ, ಆದ್ರೆ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ನಾವೇನ್ ಪುಕ್ಸಟ್ಟೆ ಕೇಳ್ತಾ ಇಲ್ಲ ಅವರನ್ನ ಅಕ್ಕಿಯನ್ನ, 34 ರೂಪಾಯಿ ಕೊಡ್ತೀವಿ ಅವರಿಗೆ, ಆದ್ರೆ ಅವರು ಕೊಡ್ತಾ ಇಲ್ಲ, ನಮಗೆ ಮೋಸವನ್ನ ಮಾಡ್ತಾ ಇದ್ದಾರೆ, ನಮ್ಗೆ ಹೆಸರು ಬಂದ್ಬಿಡುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಕಾಂಗ್ರೆಸ್ ನಾಯಕರು ಕೂಡ ಮಾತನಾಡ್ತಾ ಇದ್ದಾರೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಶಿವಪ್ರಸಾದ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ಮತ್ತು ಬಿಜೆಪಿ ನಡುವೆ ಕೆಸರುಚಾಟ ನಡೀತಾ ಇರುವಂಥದ್ದು, ಅದಕ್ಕೊಂದು ವೇದಿಕೆ ಅಂತ ಮಾಡ್ಕೊಂಡಿದ್ದಾರೆ. ಕೇಂದ್ರ ಸರ್ಕಾರದ ವಿರುದ್ಧ ಕಾಂಗ್ರೆಸ್, ರಾಜ್ಯ ಸರ್ಕಾರದ ವಿರುದ್ಧ ಬಿಜೆಪಿ. ಆ ವೇದಿಕೆಗೆ ಸಿದ್ಧತೆ ಯಾವ ರೀತಿಯಾಗಿ ಮಾಡ್ಕೊಂಡಿದ್ದಾರೆ, ಯಾವ್ಯಾವ ರೀತಿಯಾಗಿ ಪ್ರತಿಭಟನೆ ನಡೆಯಲಿದೆ, ರೂಪುರೇಷೆ ಯಾವ ರೀತಿಯಾಗಿದೆ? ಇವತ್ತು ಬೇರೆ ಮಳೆ ಬೇರೆ ಬರ್ತಾ ಇದೆ. ಪೃಥ್ವಿರಾಜ್, ಅಕ್ಕಿ ರಾಜಕೀಯಕ್ಕೆ ಶುರುವಾದಂತಹ ಆರೋಪ ಪ್ರತ್ಯಾರೋಪ ಇವತ್ತು ಪ್ರತಿಭಟನೆಯ ಸ್ವರೂಪವನ್ನ ಪಡ್ಕೊಂಡಿದೆ. ಒಂದ್ ಕಡೆ ನಗರದ ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಇವತ್ತು ಕೇಂದ್ರ ಸರ್ಕಾರದ ವಿರುದ್ಧ ಖುದ್ದು ಸಿಎಂ ಹಾಗೂ ಡಿಸಿಎಂ ಅವರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಅದಕ್ಕೆ ಕೌಂಟರ್ ಎಂಬಂತೆ ಇವತ್ತು ಬಿಜೆಪಿ ಕೂಡ ಫ್ರೀಡಂ ಪಾರ್ಕ್ ಪಕ್ಕದಲ್ಲೇ ಇರುವಂತಹ ಮೌರ್ಯ ಸರ್ಕಲ್ ನಲ್ಲಿ ಬಿಜೆಪಿ ಕೂಡ ರಾಜ್ಯ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ ಪಕ್ಷದ ವಿರುದ್ಧ ಪ್ರತಿಭಟನೆ ಮಾಡೋದಕ್ಕೆ ಮುಂದಾಗಿದೆ. ಸೊ ಎಲ್ಲೋ ಪ್ರತಿಭಟನೆಗೆ ಇವತ್ತು ಮಳೆಯ ಕಾಟ ಖಂಡಿತವಾಗ್ಲೂ ಕಾಡುತ್ತೆ. ಯಾಕೆಂದ್ರೆ ಇನ್ನ 1 ಗಂಟೆಗಳು ಮಾತ್ರ ಪ್ರತಿಭಟನೆಗೆ ಬಾಕಿ ಇರುವಂತದ್ದು. ಸದ್ಯ ಫ್ರೀಡಂ ಪಾರ್ಕ್ ನಲ್ಲಿ ಇದ್ದೀನಿ, ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಾ. ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ವೇದಿಕೆಯನ್ನು ಸಿದ್ಧ ಮಾಡಿತ್ತಲ್ಲ, ಸಂಪೂರ್ಣವಾಗಿ ಮಳೆಯಿಂದಾಗಿ ಎಲ್ಲ ಹಾಕಿದಂತ ಚೇರ್ಗಳಾಗಿರ್ಬೋದು, ಜೊತೆಗೆ ವೇದಿಕೆಯನ್ನ ಕೂಡ ನಾವೀಗ ತೋರಿಸ್ತೀವಿ. ವೇದಿಕೆ ಆಗಿರ್ಬೋದು, ಚೇರ್ ಆಗಿರ್ಬೋದು, ಎಲ್ಲವೂ ಕೂಡ ಈಗ ಸಂಪೂರ್ಣವಾಗಿ ಮಳೆಯ ನೀರಿನಿಂದ ಆವೃತ ಆಗಿದೆ. ಚೇರ್ಗಳನ್ನ ತಲೆ ಮೇಲೆ ಇಟ್ಕೊಂಡು ಇಲ್ಲಿರುವಂತಹ ಕಾರ್ಯಕರ್ತರುಗಳು, ಈಗ ಆಲ್ರೆಡಿ ಬಂದಿರುವಂತಹ ಕಾರ್ಯಕರ್ತರುಗಳು ಚೇರ್ ಅನ್ನ ತಲೆ ಮೇಲೆ ಇಟ್ಟು ಆಶ್ರಯವನ್ನ ಪಡ್ಕೊಂಡಿದ್ದಾರೆ. ಅದೇ ರೀತಿ ಮತ್ತೊಂದು ಕಡೆ ವೇದಿಕೆಯನ್ನ ಗಮನಿಸಬಹುದು. ಸಿಎಂ ಸಿದ್ದರಾಮಯ್ಯ ಆಗಿರ್ಬೋದು, DK ಶಿವಕುಮಾರ್ ಆಗಿರ್ಬೋದು, ಬೆಂಗಳೂರಿನ ಶಾಸಕ ಸಚಿವರು ಕುಳಿತುಕೊಳ್ಬೇಕಾಗಿದ್ದಂತಹ ಒಂದು ವೇದಿಕೆಯನ್ನ ಸಿದ್ಧಪಡಿಸಿದ್ರಲ್ಲ, ಅದು ಕೂಡ ಅಷ್ಟೇ ಸಂಪೂರ್ಣವಾಗಿ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ವೇದಿಕೆ ಮೇಲೂ ಕೂಡ ನೀರು ಸೋರ್ತಾ ಇದೆ. ಚೇರು, ವೇದಿಕೆ, ಶಾಮಿಯನ್ನ ಹಾಕಿದಂತ ಬ್ಯಾನರ್ ಎಲ್ಲವೂ ಕೂಡ ಈಗ ಮಳೆಯಿಂದ ಸಂಪೂರ್ಣವಾಗಿ ಆವೃತ ಆಗಿದೆ. ಬೆಳಗ್ಗೆಯಿಂದ ಸಣ್ಣ ಪ್ರಮಾಣದಲ್ಲಿ ಮಳೆ ಬರ್ತಾ ಇತ್ತು, ಆದ್ರೆ ಈಗ ಏಕಾಏಕಿ ಒಂದು ವ್ಯಾಪಕವಾದಂತಹ ಮಳೆ ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಇಲ್ಲಿಗೆ ಇನ್ನೂ ಕೂಡ ಯಾರೊಬ್ರು ಕಾರ್ಯಕರ್ತರುಗಳು ಕೂಡ ಆಗಮಿಸಿಲ್ಲ. ಎಲ್ಲೋ ಬೆರಳೆಣಿಕೆ 2-3 ಜನ ಕಾರ್ಯಕರ್ತರು ಬಂದಿದ್ದಾರೆ. ಇದು ಮಳೆ ಹೀಗೆ ಈಗ ಸುರಿತಾ ಇರುವಂತಹ ಒಂದು ಪ್ರಮಾಣವನ್ನ ನೋಡಿದ್ರೆ, ಮಳೆ ಏನಾದ್ರು ಕೂಡ ಹೀಗೆ ಮುಂದುವರೆದ್ರೆ ಇವತ್ತು ನಡಿಬೇಕಾದಂತಹ ಕಾಂಗ್ರೆಸ್ ಹಾಗೂ ಬಿಜೆಪಿಯ
ಪ್ರತಿಭಟನೆಗಳು ನಡೆಯೋದು ಡೌಟ್ ಅನ್ನುವಂತಹ ರೀತಿಯಲ್ಲಿ ಮಳೆ ಈಗ ಸುರಿತಾ ಇರುವಂತದ್ದು. ಸೊ ಈ ಒಂದು ಅಕ್ಕಿ ರಾಜಕೀಯಕ್ಕೆ ಸಂಬಂಧಪಟ್ಟಂತೆ ಏನ್ ಪ್ರತಿಭಟನೆಗೆ ಎರಡೂ ಪಕ್ಷಗಳು ಮುಂದಾಗಿತ್ತಲ್ಲ, ಸೊ ಅದಕ್ಕೆ ಮಳೆ ಅಡ್ಡಿಪಡಿಸಿದೆ. ಮಳೆ ಬಂದಿರುವಂತದ್ದು ಒಳ್ಳೆಯ ಸೂಚನೆ. ಯಾಕಂದ್ರೆ ರಾಜ್ಯದಲ್ಲಿ ಈಗ ಆಲ್ರೆಡಿ ಮುಂಗಾರು ಮಳೆ ಆಗ್ಬೇಕಾಗಿತ್ತು, ಆಗಿ ಬಿತ್ತನೆಗಳು ಆರಂಭ ಆಗ್ಬೇಕಾಗಿತ್ತು. ಆದ್ರೆ ಅಕ್ಕಿ ವಿಚಾರಕ್ಕೆ ನಡೀತಾ ಇರುವಂತಹ ಸಂದರ್ಭದಲ್ಲೇ ಮಳೆ ಬಂದಿರೋದು ಕೂಡ ಎಲ್ಲೋ ಒಂದ್ ಕಡೆ ರೈತರಿಗೆ ಈ ರಾಜಕೀಯ ಎಲ್ಲವೂ ಸಾಕಪ್ಪ, ನಮ್ಗೆ ಮಳೆ ಬಂತಲ್ಲ, ನಾವು ದುಡಿದು ತಿನ್ನೋಣ ಅನ್ನುವಂತ ಮನಸ್ಥಿತಿಗೂ ಕೂಡ ಬಂದು ಖುಷಿಯಾಗಿದ್ದಾರೆ ಅಂತ ಹೇಳ್ಬೋದು. ಈಗೂ ಕೂಡ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆರ್ಭಟಿಸ್ತಾ ಇರುವಂತದ್ದನ್ನ ಕೂಡ ಈಗ ಗಮನಿಸ್ತಾ ಇದ್ದೀರಾ ಪೃಥ್ವಿರಾಜ್. ಅಕ್ಕಿ ರಾಜಕೀಯಕ್ಕೆ ನೀರಲ್ಲಿ ಹೋಮ ಮಾಡ್ದಂತೆ ಅಂತ ಹೇಳ್ತಾರಲ್ಲ, ಹಂಗಾಗ್ತಾ ಇದೆ ಇವತ್ತು ಪ್ರತಿಭಟನೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಎರಡು ಪಕ್ಷಗಳು ಹಮ್ಮಿಕೊಂಡಿದ್ವು. ಆಲ್ಮೋಸ್ಟ್ ಡೌಟ್ ಅಂತ ಕಾಣಿಸ್ತಾ ಇದೆ, ಬಿಕಾಸ್ ಆ ರೀತಿಯಾಗಿ ಮಳೆ ಸುರಿತಾ ಇದೆ. ನೋಡೋಣ ಏನಾದರೂ ಮಳೆ ಕಡಿಮೆ ಆದಂಥ ಸಂದರ್ಭದಲ್ಲಿ ಏನಾದರೂ ಬಂದು ಪ್ರತಿಭಟನೆಯನ್ನು ಮಾಡ್ತಾರಾ ಅಂತ. ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ಮುಂದಿನ ಸುದ್ದಿಗೋಣ. ಬಿಜೆಪಿಯಲ್ಲಿ ಇನ್ನೂ ಕೂಡ ವಿಪಕ್ಷ ನಾಯಕನ ಆಯ್ಕೆಯ ಗೊಂದಲ ಮುಂದುವರೆದಿದೆ. ಆಕ್ಚುಲಿ ಅವ್ರು ಹೇಳ್ತಾ ಇದ್ರು, ನೋಡಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿ ಸ್ಥಾನಕ್ಕೋಸ್ಕರ ಗುದ್ದಾಟ ನಡೀತಾ ಇದೆ ಅಂತ. ಇವರಿಗಿನ್ನೂ ವಿಪಕ್ಷ ನಾಯಕನ ಸ್ಥಾನಕ್ಕೆ ಆಯ್ಕೆ ಮಾಡಲಿಕ್ಕೆ ಆಗಿಲ್ಲ. ಪಾಪ ಇನ್ನೊಂದು ಪಕ್ಷದ ಬಗ್ಗೆ ಮಾತಾಡ್ಲಿಕ್ಕೆ ಹೋಗ್ತಾ ಇದ್ದಾರೆ ಬಿಜೆಪಿ ನಾಯಕರು. ಹತ್ತತ್ರ ಈಗ ಆಲ್ರೆಡಿ ರಿಸಲ್ಟ್ ಬಂದು 1.5 ತಿಂಗಳಾಗಿದೆ. 1.5 ತಿಂಗಳಾದ್ರೂ ಕೂಡ ಇನ್ನೂ ಒಬ್ಬ ನಾಯಕರನ್ನ ಆಯ್ಕೆ ಮಾಡಲಿಕ್ಕೆ ಆಗಿಲ್ಲ ಪಕ್ಷಕ್ಕೆ. ಇನ್ನ ಅಧಿವೇಶನ ಜುಲೈ 3ನೇ ತಾರೀಕಿಂದ ಶುರುವಾಗುತ್ತೆ. ವಿಪಕ್ಷ ನಾಯಕನಿಲ್ಲ, ಯಾರು ಅಂತ ಗೊತ್ತಿಲ್ಲ, ಯಾರ ನೇತೃತ್ವದಲ್ಲಿ ಪ್ರತಿಭಟನೆ ಮಾಡಬೇಕು ಅನ್ನೋದು ಕೂಡ ಗೊತ್ತಿಲ್ಲ. ಒಬ್ರಿಗಿಂತ ಒಬ್ರು ರೇಸ್ನಲ್ಲಿ ಇರುವಂಥದ್ದು. ಬಿಕಾಸ್ ಈ ಒಂದು ವಿರೋಧ ಪಕ್ಷ ನಾಯಕನ ಸ್ಥಾನ ಇದೆಯಲ್ಲ, ಅದೊಂಥರ ಶಾಡೋ CM ಇದ್ದಂತೆ. ಅದಕ್ಕೆ ಒಬ್ಬ ಪ್ರಬಲ ನಾಯಕ ಬೇಕು. ಅದರಲ್ಲೂ ಸಿದ್ದರಾಮಯ್ಯನಂತ ಒಬ್ಬ ಪ್ರಮುಖವಾದಂಥ ನಾಯಕರಿರುವಂಥ ಸಂದರ್ಭದಲ್ಲಿ, ಅಂದರೆ ಮುಖ್ಯಮಂತ್ರಿಗಳಾಗಿರುವಂಥ ಸಂದರ್ಭದಲ್ಲಿ ಅವರನ್ನು ಕಟ್ಟಿ ಹಾಕಬೇಕು ಅಂದರೆ ಕಾನೂನಿನಲ್ಲೂ ಕೂಡ ಪರಿಣತರಾಗಿರಬೇಕು, ಸಂಸದೀಯ ಪಟ್ಟುಗಳು ಗೊತ್ತಿರಬೇಕು. ಇಲ್ಲ ಅಂದ್ರೆ ತುಂಬಾ ಕಷ್ಟ. ಇಲ್ಲಿ ಶಾಸಕರು ಒತ್ತಾಯವನ್ನ ಮಾಡ್ತಾ ಇದ್ದಾರೆ, ಬೇಗ ವಿರೋಧ ಪಕ್ಷ ನಾಯಕರನ್ನ ಆಯ್ಕೆ ಮಾಡಿ ಅಂತ. ಜುಲೈ 3ನೇ ತಾರೀಕಿಂದ ವಿಧಾನಮಂಡಲ ಅಧಿವೇಶನ ಆರಂಭ ಆಗಿರುವಂಥದ್ದು. ಅಷ್ಟರೊಳಗೆ ಬೇಗ ಆಯ್ಕೆ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ಯಾರನ್ನ ಆಯ್ಕೆ ಮಾಡಬೇಕು ಅನ್ನುವಂಥ ಕ್ಲಾರಿಟಿ ಇಲ್ಲ. ಬಿಕಾಸ್ ಈ ಹಿಂದೆ ಎಲ್ಲ ಯಡಿಯೂರಪ್ಪನವ್ರು ಇದ್ದಂಥ ಸಂದರ್ಭದಲ್ಲಿ ಅನ್ಡೌಟೆಡ್ಲಿ ಅವರೇ ಇರೋರು. ಯಾವಾಗಲೂ ಯಡಿಯೂರಪ್ಪನವ್ರನ್ನ ಆಯ್ಕೆ ಮಾಡಲಾಗ್ತಾ ಇತ್ತು, ಅವಿರೋಧವಾಗಿ ಆಯ್ಕೆ ಆಗ್ತಾ ಇತ್ತು ಯಡಿಯೂರಪ್ಪನವರು. ಅವರೊಮ್ಮೆ ಸೋದಂಥ ಸಂದರ್ಭದಲ್ಲಿ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಇನ್ನೊಮ್ಮೆ ಯಡಿಯೂರಪ್ಪನವರು KJP ಪಕ್ಷ ಕಟ್ಟಿದಂಥ ಸಂದರ್ಭದಲ್ಲೂ ಕೂಡ ಅಷ್ಟೇ 1-2 ಬಾರಿ ಜಗದೀಶ್ ಶೆಟ್ಟರ್ ಅವರು ವಿರೋಧ ಪಕ್ಷದ ನಾಯಕರಾಗಿದ್ರು. ಈ ಬಾರಿನೂ ಕೂಡ ಲಿಂಗಾಯತ ಸಮುದಾಯಕ್ಕೆ ಮಣೆಯನ್ನ ಹಾಕಲಾಗತ್ತಾ, ಮಣೆಯನ್ನ ಹಾಕಿದ್ರೆ ಯಾರನ್ನ ಮಾಡ್ತಾರೆ ಅನ್ನುವಂಥ ಕುತೂಹಲ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಕೃಷ್ಣ, ಶಾಡೋ CM ಅಂತಾರೆ ವಿರೋಧ ಪಕ್ಷ ನಾಯಕನ ಸ್ಥಾನವನ್ನ. ಈಗಾಗಲೇ ರಿಸಲ್ಟ್ ಬಂದು 1.5 ತಿಂಗಳಾಗಿದೆ. ಈ ಬಿಜೆಪಿ ನಾಯಕರು ಕಾಂಗ್ರೆಸ್ ಪಕ್ಷದಲ್ಲಿ ಏನಾಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಬಿಟ್ರೆ ಇವ್ರ ಪಕ್ಷದಲ್ಲಿ ಆಗ್ತಾ ಇರುವಂತದ್ದು ಬಗ್ಗೆ ಹೇಳ್ತಾ ಇಲ್ಲ. ಇನ್ನು ಯಾಕೆ ವಿರೋಧ ಪಕ್ಷದ ನಾಯಕನನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಿಲ್ಲ ಬಿಜೆಪಿಗೆ ಅಂತ ಯಾವ ರೀತಿಯಾದಂತ ಗೊಂದಲ ಇದೆ? ಯಾರು ಸಿಗ್ತಾನೆ ಇಲ್ವಾ, ಯಾರು ಸರಿ ಹೊಂತಾನೆ ಇಲ್ವಾ ಈಗ ಆಯ್ಕೆ ಆಗಿರುವಂತವರಲ್ಲಿ? ಇಲ್ಲ ಒಂದ್ ಕಡೆ ನಾಯಕತ್ವದ ಗೊಂದಲದಲ್ಲಿ ಇದೆಯಾ ಬಿಜೆಪಿ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗಾಗಲೇ ಏನು ಅಧಿವೇಶನಕ್ಕೆ ಇನ್ನು 10 ದಿನಗಳು ಮಾತ್ರ ಬಾಕಿ ಇದೆ. ಇನ್ನೂ ಕೂಡ ವಿಪಕ್ಷ ನಾಯಕನ ಆಯ್ಕೆ ಬಿಜೆಪಿಯಲ್ಲಿ ಆಗಿಲ್ಲ. ಹೀಗಾಗಿ ಬಿಜೆಪಿ ನಾಯಕರು ಕೂಡ ಒಂದು ರೀತಿ ಗೊಂದಲಕ್ಕೀಡಾಗಿದ್ದಾರೆ. ಯಾಕಂದ್ರೆ ಒಂದ್ ಕಡೆ ಕಾಂಗ್ರೆಸ್ ನಾಯಕರು ಕೂಡ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಏನಾದ್ರೂ ಕಾಂಗ್ರೆಸ್ ವೈಫಲ್ಯವನ್ನ ಪ್ರಶ್ನೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಕಾಂಗ್ರೆಸ್ ನಾಯಕರಾಗಿರ್ತಕ್ಕಂಥವ್ರು ಈಗ ಬಿಜೆಪಿ ನಾಯಕರನ್ನ ಪ್ರಶ್ನೆಯನ್ನ ಮಾಡ್ತಿದ್ದಾರೆ. ಮೊದಲು ಅವರ ವಿಪಕ್ಷ ನಾಯಕನ ಆಯ್ಕೆ ಮಾಡಲಿ ಅನ್ನುವಂಥದ್ದು, ಅದಕ್ಕೆ ಕೌಂಟರ್ ಕೊಡುವಂತ ನಿಟ್ಟಿನಲ್ಲಿ ಕೂಡ ಬಿಜೆಪಿ ನಾಯಕರಿಗೆ ಆನ್ಸರ್ ಇಲ್ಲ. ಯಾಕಂದ್ರೆ ಹೈಕಮಾಂಡ್ ನಾಯಕರು ಅದನ್ನ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಈಗಾಗಲೇ ಸೋಲಿನ ಬಳಿಕವಾಗಿ ಹೈಕಮಾಂಡ್ ನಾಯಕರು ಕೂಡ ರಾಜ್ಯದ ನಾಯಕರ ಕಡೆ ಗಮನವನ್ನು ಕೂಡ ಕೊಟ್ಟಿಲ್ಲ. ಹಾಗಾಗಿನೇ ಒಂದಷ್ಟು ವಿಳಂಬವಾಗಿದೆ. ಅದರ ರಾಜ್ಯದ ನಾಯಕರಾಗಿರ್ಬೋದು, ಹಲವು ಶಾಸಕರು ಈಗಾಗಲೇ ಹೈಕಮಾಂಡ್ ನಾಯಕರಿಗೆ ಒತ್ತಡವನ್ನು ಹಾಕ್ತಾ ಇದ್ದಾರೆ, ಆದಷ್ಟು ಬೇಗ ವಿಪಕ್ಷ ನಾಯಕನ ಆಯ್ಕೆ ಮಾಡಿ ಅನ್ನೋದ್ರ ಬಗ್ಗೆ. ಈಗಾಗಲೇ ನೀವು ಹೇಳ್ದಂಗೆ ಚುನಾವಣೆ ಮುಗಿದು 1.5 ತಿಂಗಳು ಆಗಿದೆ. ಸರ್ಕಾರ ಕೂಡ ಕಾಂಗ್ರೆಸ್ ಸರ್ಕಾರ ರಚನೆ ಆಗಿದೆ. ಸರ್ಕಾರದ ವೈಫಲ್ಯವನ್ನು ಖಂಡಿಸುವಂತ ನಿಟ್ಟಿನಲ್ಲಿ ಪ್ರಮುಖವಾದಂತಹ ಸ್ಯಾಡೋ CM ಆಗಿರುವಂತವರು ವಿರೋಧ ಪಕ್ಷದ ನಾಯಕರು. ಈಗಾಗಲೇ ಅವರು ಕೂಡ ರಾಜ್ಯದಂತ ಪ್ರವಾಸವನ್ನ ಮಾಡೋದ್ರ ಮುಖಾಂತರವಾಗಿ ಜನರ ಕಷ್ಟ ಸುಖಗಳನ್ನ ಕೇಳಬೇಕಾಗಿತ್ತು. ಆ ಮುಖಾಂತರವಾಗಿ ಬರಗಾಲ ಆಗಿರ್ಬೋದು, ಮತ್ತೆ ಈಗಾಗಲೇ ಮಳೆಗಾಲ ಕೂಡ ಶುರು ಆಗ್ತಾ ಇದೆ. ಮಳೆಗಾಲದಿಂದ ಯಾವ ರೀತಿ ಸಮಸ್ಯೆ ಆಗ್ತಾ ಇದೆ, ಮತ್ತೆ ಒಂದ್ ಕಡೆ ಕುಡಿಯುವ ನೀರಿನ ಸಮಸ್ಯೆ ಕೂಡ ಉಂಟಾಗಿದೆ. ಅದ್ರ ಜೊತೆಗೆ ಕಲುಷಿತ ನೀರಿನಿಂದ ಕೂಡ ಒಂದಷ್ಟು ಸಾವು ನೋವುಗಳು ಕೂಡ ಸಂಭವಿಸ್ತಾ ಇದೆ. ಹೀಗೆ ರಾಜ್ಯದಲ್ಲಿ ಒಂದಷ್ಟು ಸಮಸ್ಯೆಗಳು ಕೂಡ ಆಗ್ತಾ ಇದೆ. ಮತ್ತೆ ಮೊನ್ನೆ ಕಲಬುರಗಿಯಲ್ಲೂ ಕೂಡ ಪೊಲೀಸ್ ಪೇದೆಯೊಬ್ಬ ಏನು ಮರಳು ಮಾಫಿಯಾ. ಕೃಷ್ಣ, ಒಂದು ಗೊಂದಲ ಮತ್ತೆ ಒಂದು ಸಂದಿಗ್ಧ ಪರಿಸ್ಥಿತಿ ಏನಾದ್ರು ನಿರ್ಮಾಣ ಆಗ್ಬಿಟ್ಟಿದ್ಯಾ ಬಿಜೆಪಿಗೆ? ಬಿಕಾಸ್
ಮುಂದಿನ ಎಲೆಕ್ಷನ್ಗೆ ಅಂದ್ರೆ ಲೋಕಸಭೆ ಎಲೆಕ್ಷನ್ಗೆ ಒಂದು ಸಮರ್ಥ ನಾಯಕತ್ವ ಬೇಕು. ಆದ್ರೆ ಇಲ್ಲಿ ಸಮರ್ಥ ನಾಯಕತ್ವ ಅನ್ನೋದಕ್ಕಿಂತ ಅಧಿವೇಶನದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರಂತ ಒಂದು ಘಟಾನುಘಟಿ ನಾಯಕರನ್ನ ಕಟ್ಟಿ ಹಾಕಬೇಕಾದಂಥವ್ರು, ಸಂಸದೀಯ ಪಟ್ಟುಗಳು, ಕಾನೂನಿನ ಅರಿವಿರುವಂಥವ್ರು ಬೇಕಾಗುತ್ತೆ. ಆದ್ರೆ ಈಗ ಇರುವಂತ ಲೆಕ್ಕಾಚಾರದಲ್ಲಿ ಆ ರೀತಿಯಾದಂಥ ಒಬ್ಬ ವ್ಯಕ್ತಿ ಇರುವಂಥದ್ದು ಅಂದ್ರೆ ಬಸವರಾಜ ಬೊಮ್ಮಾಯಿ. ಆದ್ರೆ ನಾಯಕತ್ವದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡೋದಾದ್ರೆ ಅವ್ರ ನೇತೃತ್ವದಲ್ಲಿ ಹೋಗಿ ಬಿಜೆಪಿ ಸೋತಿರುವಂಥದ್ದು. ಏನ್ ಮಾಡಬೇಕು ಅನ್ನೋದೇ ಗೊತ್ತಾಗ್ತಿಲ್ಲ ಅಂತ ಕಾಣಿಸುತ್ತೆ. ಖಂಡಿತವಾಗ್ಲೂ ಪೃಥ್ವಿರಾಜ್, ಹೌದು, ಅದು ಕೂಡ ಗೊಂದಲ ಕೂಡ ಇದೆ. ಆದ್ರೆ ಹೈಕಮಾಂಡ್ ನಾಯಕರು ಅದೆಲ್ಲ ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದೆ. ನೀವು ಹೇಳ್ದಂಗೆ ಮುಖ್ಯವಾಗಿ ಇಲ್ಲಿ ಚುನಾವಣೆ ಸೋಲಿನ ಬಳಿಕವಾಗಿ ಬಿಜೆಪಿ ನಾಯಕರಿಗೆ ಪ್ರಬಲವಾದಂತಹ ನಾಯಕರು ಯಾರು ಅನ್ನೋದ್ರ ಬಗ್ಗೆ ಕೂಡ ಪ್ರಶ್ನೆ ಆಗ್ತಾ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನಂತ ನಾಯಕನನ್ನ ಮಣಿಸುವಂತ ನಿಟ್ಟಿನಲ್ಲಿ, ಎದುರಿಸುವಂತ ನಿಟ್ಟಿನಲ್ಲಿ ಪ್ರಬಲವಾದಂತಹ ನಾಯಕ ಬೇಕು. ಈಗಾಗಲೇ ಬಸವರಾಜ ಬೊಮ್ಮಾಯಿ ಕೂಡ ಇದ್ದಾರೆ. ಆದ್ರೆ ಕಾರ್ಯಕರ್ತರು ಅವ್ರನ್ನ ಒಪ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಕೂಡ ಬಿಜೆಪಿ ವಿರೋಧದಲ್ಲಿ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ಅದ್ರ ಜೊತೆಗೆ ಬಸವನಗೌಡ ಪಾಟೀಲ್ ಯತ್ನಾಳ್ ಕೂಡ ರೇಸ್ ನಲ್ಲಿದ್ದಾರೆ. ಆದ್ರೆ ಅವರು ಹಿಂದುತ್ವವಾದಿ, ಆದ್ರೆ ಬೇರೆ ಬೇರೆ ವಿವಾದ ಮಾಡ್ಕೊಳ್ತಾರೆ ಅನ್ನೋ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ಹೈಕಮಾಂಡ್ ಕೂಡ ಹಿಂದೇಟ್ ಆಗ್ತಾ ಇದೆ ಅನ್ನುವಂಥದ್ದು. ಹೀಗಾಗಿ ಒಂದಷ್ಟು ಗೊಂದಲ ಇದೆ ಬಿಜೆಪಿ ನಾಯಕರಲ್ಲಿ. ಆದ್ರೆ ಈಗ ಮುಖ್ಯವಾಗಿ ನಾವು ಇಲ್ಲಿ ಗಮನಿಸಬೇಕಾದಂತ ಅಂಶ ಏನು ಅಂತಂದ್ರೆ, ರಾಜ್ಯದಲ್ಲಿ ಒಂದಷ್ಟು ಸಮಸ್ಯೆಗಳಾಗ್ತಾ ಇದೆ. ಆ ಒಂದು ಸಮಸ್ಯೆಗಳ ಬಗ್ಗೆ ವಿರೋಧ ಪಕ್ಷದ ನಾಯಕರು ಅವಲೋಕನ ಮಾಡಿ ಸರ್ಕಾರದ ಗಮನ ಸೆಳೆಯುವಂತ ಒಂದು ಕೆಲಸವನ್ನ ಮಾಡಬೇಕಾಗತ್ತೆ. ಹಾಗಾಗಿನೇ ಬಿಜೆಪಿಯ ಶಾಸಕರು ಒತ್ತಡವನ್ನು ಹಾಕ್ತಾ ಇದ್ದಾರೆ ಹೈಕಮಾಂಡ್ ನಾಯಕರಿಗೆ, ಆದಷ್ಟು ಬೇಗ ವಿಪಕ್ಷ ನಾಯಕನ ಆಯ್ಕೆಯನ್ನ ಮಾಡಿ ಅನ್ನುವಂಥದ್ದು. ಆದ್ರೆ ಹೈಕಮಾಂಡ್ ತೀರ್ಮಾನವನ್ನು ಮಾಡಬೇಕಾಗತ್ತೆ. ಈಗಾಗಲೇ ನರೇಂದ್ರ ಮೋದಿ ಅವರು ಅಮೆರಿಕ ಪ್ರವಾಸವನ್ನು ಕೂಡ ಕೈಗೊಂಡಿದ್ದಾರೆ. ಮತ್ತೆ ಅವರು ಮರಳುವಂತದ್ದು ದೆಹಲಿಗೆ ಜೂನ್ 28ನೇ ತಾರೀಕು ಅನ್ಸುತ್ತೆ. ಅಮಿತ್ ಶಾ ಅವರು ಕೂಡ ದೆಹಲಿಗೆ ಬಂದ ನಂತರವಾಗಿಯೇ ಜೂನ್ 28ರ ಬಳಿಕವಾಗಿ ವಿರೋಧ ಪಕ್ಷ ನಾಯಕ ಯಾರು ಅನ್ನೋದ್ರ ಬಗ್ಗೆ ಹೈಕಮಾಂಡ್ ತೀರ್ಮಾನ ಮಾಡುವಂತ ಸಾಧ್ಯತೆ ಇದೆ. ಆದ್ರೆ ಸದ್ಯಕ್ಕಂತೂ ಬಿಜೆಪಿ ಒಂದು ರೀತಿ ಸಂಪೂರ್ಣವಾಗಿ ಗೊಂದಲ ಇದೆ. ಯಾವುದೇ ಪ್ರತಿಭಟನೆ ಮಾಡಿದ್ರು ಕೂಡ ಅದಕ್ಕೆ ನಾಯಕತ್ವ ಇಲ್ಲ. ಮತ್ತೆ ಸಮಸ್ಯೆಗಳನ್ನು ಕೇಳಬೇಕು ಅನ್ನೋದ್ರ ಬಗ್ಗೆ ಕೂಡ ನಾಯಕತ್ವ ಇಲ್ಲ. ಮತ್ತೆ ಆಡಳಿತ ಪಕ್ಷವನ್ನ ಪ್ರಶ್ನೆ ಮಾಡಿದ್ರು ಕೂಡ ನಾಯಕತ್ವ ಇಲ್ಲದ್ರೆ ಒಂದು ರೀತಿ ಸೊರಗಿರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಟ್ವಿಟರ್ನಲ್ಲಿ ಕಾಂಗ್ರೆಸ್ ವಿರುದ್ಧ ಮುಂದುವರೆದಿದೆ ಬಿಜೆಪಿಯ ಸಮರ. ಕಲೆಕ್ಷನ್ ಏಜೆಂಟ್ ಸುರ್ಜೇವಾಲಾ ಅಂತ ಟ್ವೀಟ್ ಅನ್ನ ಮಾಡಿದ್ದಾರೆ. ಬೃಹನ್ನಳೆ ನಾಟಕ ಪ್ರದರ್ಶನ ಅಂತ ಲೇವಡಿಯನ್ನ ಮಾಡಿರುವಂಥದ್ದು. ಯಾವ ವಿಚಾರಕ್ಕೆ ಗೊತ್ತಿಲ್ಲ. ಅಂದ್ರೆ ಯಾವುದೇ ಪಕ್ಷದವರು ಉಸ್ತುವಾರಿಯಾದಂಥ ಸಂದರ್ಭದಲ್ಲಿ ಅವರೊಂಥರ ಏಜೆಂಟ್ ಆಗಿ ಗೊತ್ತಿಲ್ಲ, ಯಾವ ಪಕ್ಷದವರಾದರೂ ಕೂಡ ಕಲೆಕ್ಷನ್ ಏಜೆಂಟ್ಗಳಾಗ್ಬಿಡ್ತಾರ. ಯಾಕೆಂದ್ರೆ ಕಾಂಗ್ರೆಸ್ನವರು ಕೂಡ ಅಷ್ಟೇ ಈ ಹಿಂದೆ ಅರುಣ್ ಸಿಂಗ್ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಸ್ತಾಪ ಮಾಡ್ತಾ ಇದ್ರು. ಈಗ ಬಿಜೆಪಿಯ ಸಂದರ್ಭ ಅದು ಸುರ್ಜೇವಾಲಾ ಅವರ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇವರು ಕಲೆಕ್ಷನ್ ಏಜೆಂಟ್ ಅಂತ ಟ್ವೀಟ್ ಅನ್ನ ಮಾಡ್ತಾ ಇದ್ರು. ಏನಾದ್ರೂ ಒಂದು ಪ್ರೂಫ್ ಆದ್ರೂ ಕೊಡ್ಬೇಕು. ಸುಮ್ಮನೆ ಗಾಳಿಲಿ ಗುಂಡು ಹೊಡಿತಾ ಇರೋದು, ಕಲೆಕ್ಷನ್ ಮಾಡ್ತಾರೆ, ಬರ್ತಾರೆ, ಹೋಗ್ತಾರೆ ಅಂತ. ನೀವು ಹೇಳಿದಂಥ ಗ್ಯಾರಂಟಿಗಳು ನಿಮ್ಮ ಸರ್ಕಾರದ್ದು ಅಥವಾ ಕೇಂದ್ರ ಸರ್ಕಾರದ್ದು? ಕಳೆದ ಬಾರಿ ಮೋದಿ ಸರ್ಕಾರದ ಅಕ್ಕಿಯನ್ನೇ ನಿಮ್ಮ ಖಾಲಿ ಚೀಲಕ್ಕೆ ಹಾಕಿ ಹಂಚುವಾಗ ಏಕೆ ಸತ್ಯ ತಿಳಿಸಿರ್ಲಿಲ್ಲ ಅಂತಲೂ ಕೂಡ ಅಕ್ಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೂಡ, ಅಂದ್ರೆ ಅನ್ನಭಾಗ್ಯದ ಯೋಜನೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ಕಾಂಗ್ರೆಸ್ನ ಕಾಲೆಳೆಯುವಂತ ಕೆಲಸವನ್ನ ಬಿಜೆಪಿ ಟ್ವಿಟರ್ ಅಕೌಂಟ್ ಇಂದ ಮಾಡಲಾಗ್ತಾ ಇದೆ. ಇದಕ್ಕೆ ಉತ್ತರ ಕೊಡೋದು ಯಾರು? ಕಾಂಗ್ರೆಸ್ ಟ್ವಿಟರ್ ಅಕೌಂಟ್. ಅವರೇ ಜಗಳಾಡ್ತಾ ಇರ್ತಾರೆ ಟ್ವಿಟರ್ ಅಲ್ಲಿ. ಯಾಕಂದ್ರೆ ನಾವು ಇದೀವಿ, ನಮ್ಮ ಅಸ್ತಿತ್ವ ಕೂಡ ಇದೆ ಟ್ವಿಟರ್ನಲ್ಲಿ ಅನ್ನುವಂಥ ತೋರಿಸ್ಕೊಳ್ಬೇಕಲ್ಲ. ಸೊ ಹೀಗಾಗಿ ಈ ಜಗಳ ಮುಂದುವರಿತಾ ಇದೆ ಅನ್ನಭಾಗ್ಯದ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಇವತ್ತು ಪ್ರತಿಭಟನೆ ಇತ್ತು, ಕಾಂಗ್ರೆಸ್ ಬಿಜೆಪಿ ಅವ್ರದ್ದು ಇಬ್ಬರದ್ದು ಕೂಡ ಪ್ರತಿಭಟನೆ ಇತ್ತು. ಆದರೆ ಮಳೆ ಬರ್ತಾ ಇದೆ, ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಪಾಪ ಮಳೆಲೆಲ್ಲ ನೆನೆಯಲ್ಲ ನಮ್ಮ ನಾಯಕರು. ಸೊ ಹೀಗಾಗಿ ಏನಾಗುತ್ತೆ ಕಾದ್ ನೋಡಬೇಕು. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಇವತ್ತು ಮಳೆ ಆರ್ಭಟ ಕಾಣಿಸ್ತಾ ಇದೆ. ಬೆಳಗ್ಗೆಯಿಂದಲೂ ಕೂಡ ಈಗ ಆಲ್ರೆಡಿ ಮಳೆ ಸುರಿತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಮತ್ತೆ ಮಳೆ ಆರ್ಭಟ ಶುರುವಾಗಿದೆ. ಮಳೆಯಿಂದಾಗಿ ಹಲವೆಡೆ ಭಾರಿ ಟ್ರಾಫಿಕ್ ಜಾಮ್ ಉಂಟಾಗಿದೆ. ಜೋರು ಮಳೆಗೆ ದ್ವಿಚಕ್ರ ವಾಹನ ಸವಾರರು ಕಂಗಾಲಾಗಿದ್ದಾರೆ. ಶಿವಾಜಿನಗರ, MG ರೋಡ್, ಕಾರ್ಪೊರೇಷನ್ ಮಾರುಕಟ್ಟೆ ಸುತ್ತಮುತ್ತ ಮಳೆ ಸುರಿತಾ ಇದೆ. ಕಳೆದ ಅರ್ಧ ಗಂಟೆಯಿಂದ ಬೀಳ್ತಾ ಇರುವಂಥ ಮಳೆ ನಡುವೆನೇ ಕಚೇರಿಗಳಿಗೆ ತೆರಳ್ತಾ ಇದ್ದಾರೆ ಜನ. ಅನಿವಾರ್ಯ, ಹೋಗ್ಲೇಬೇಕು, ಸೊ ಹೋಗ್ತಾ ಇದ್ದಾರೆ. ಬಟ್ ಮಳೆ ಬೆಳಗ್ಗೆಯಿಂದಲೂ ಕೂಡ ಜಿಟಿ ಜಿಟಿ ಮಳೆ ಬರ್ತಾ ಇತ್ತು. ಈಗ ಸ್ವಲ್ಪ ಇನ್ನೂ ಜಾಸ್ತಿ ಆಗ್ಬಿಟ್ಟಿದೆ ಮಳೆ ಸುರಿತಾ ಇರುವಂಥದ್ದು. ಸೊ ಹೀಗಾಗಿ ಬೆಂಗಳೂರು ಗೊತ್ತಲ್ಲ, ಸ್ವಲ್ಪ ಮಳೆ ಬಂದರೂ ಸಾಕು ಆಲ್ಮೋಸ್ಟ್ ಎಲ್ಲ ಕಡೆನೂ ಕೂಡ ಟ್ರಾಫಿಕ್ ಜಾಮ್ ಆಗೋಗುತ್ತೆ. ಬೆಂಗಳೂರೇ ಮುಳುಗೋದ ಪರಿಸ್ಥಿತಿ ರೀತಿಯಲ್ಲಿ ನಿರ್ಮಾಣವಾಗಿರುತ್ತೆ. ಬೆಂಗಳೂರನ್ನ ಎಲ್ಲ ಒಂದು ಕಡೆ ಕೆರೆ ರೀತಿಯಲ್ಲಿ ಭಾಸ ಆಗ್ತಾ ಇರುತ್ತೆ ಎಲ್ಲೇ ಒಂದು ಸ್ವಲ್ಪ ಜೋರಾಗಿ ಮಳೆ ಸುರಿದಂಥ ಸಂದರ್ಭದಲ್ಲಿ. ಏಕೆಂದರೆ ನೀರು ಫ್ಲೋನೇ ಆಗಲ್ಲ, ನಿಂತತ್ರನೇ ನಿಂತಿರುತ್ತೆ. ಗೊಚ್ಚೆ ನೀರೆಲ್ಲ ರೋಡ್ ಮೇಲೆಲ್ಲ ಹರಿತಾ ಇರುತ್ತೆ. ಈ ಸಂದರ್ಭದಲ್ಲಿ ಹೆವಿ ಟ್ರಾಫಿಕ್ ಜಾಮ್ ಬೇರೆ. ಬಿಕಾಸ್ ಇಲ್ಲಿ ಮೇಯ್ನಾಗಿ ಆ ಕೊಳಚೆ ನೀರೆಲ್ಲ ಬಂದಂಥ ಟೈಮ್ನಲ್ಲಿ ವಾಹನಗಳೇ ಮೂವ್ ಆಗೋದಿಲ್ಲ. ಇನ್ನು ಈ ರೀತಿಯಾಗಿ ಮಳೆ ಸುರಿದಾಗ ದ್ವಿಚಕ್ರ ವಾಹನ ಸವಾರರಿಗಂತೂ ದೊಡ್ಡ ಕಷ್ಟ. ಒಂದು ಕಡೆ ಟ್ರಾಫಿಕ್ ಜಾಮು, ಇನ್ನು ಒಂದು ಕಡೆ ನೀರೆಲ್ಲ ಆರುತ್ತೆ ಅನ್ನುವಂಥ ಭಯ. ಸೊ ಹೀಗಾಗಿ ದ್ವಿಚಕ್ರ ವಾಹನದ ಸವಾರರು ಕಚೇರಿಗೆ ಹೋಗುವಂಥ ನಿಟ್ಟಿನಲ್ಲಿ ಪರದಾಟವನ್ನು ಮಾಡಬೇಕಾಗಿದೆ. ಬಿಕಾಸ್ ಈ ಟೈಮ್ ಇದೆಯಲ್ಲ 9 ಗಂಟೆಯಿಂದ 10 ಗಂಟೆ, ಇದು
ಕಚೇರಿಗೆ ಹೋಗುವಂಥ ಸಮಯ. ಆದರೆ ಎಡೆಬಿಡದೆ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ಅವರು ಪರದಾಡುವಂತಾಗಿದೆ. ಈ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಮಂಜು, ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದಲೂ ಕೂಡ ಜಿಟಿ ಜಿಟಿ ಮಳೆ ಇತ್ತು. ಈಗ ಮಳೆ ಆರ್ಭಟ ಇನ್ನೂ ಜೋರಾಗಿದೆ. ಯಾವ ರೀತಿಯಾಗಿದೆ ನೀವಿರುವಂತ ಕಡೆ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಬೆಳಿಗ್ಗೆ 6 ಗಂಟೆಯಿಂದಲೂ ಕೂಡ ಎಲ್ಲೋ ಒಂದ್ ರೀತಿ ಜಿಟಿ ಜಿಟಿ ಮಳೆ ಆಗ್ತಿತ್ತು. 9:30 ವೇಳೆಗೆ ಬೆಂಗಳೂರಿನಾದ್ಯಂತಲೂ ಕೂಡ ಅಷ್ಟೇ ಈಗಾಗಲೇ ಮಳೆ ಆರಂಭವಾಗಿರುವಂತದ್ದು. ಅದರಲ್ಲೂ ಕೂಡ ಅಷ್ಟೇ ಕಚೇರಿಗೆ ಹೋಗುವಂತಹ ಒಂದು ಜನ ಪರದಾಡುವಂತಹ ಸ್ಥಿತಿ ಕೂಡ ಅಷ್ಟೇ ಈಗಾಗಲೇ ನಿರ್ಮಾಣ ಆಗಿದೆ. ನಾನೀಗ ಎಕ್ಸಾಕ್ಟ್ ಆಗಿ MG ರೋಡ್ ಅಲ್ಲಿ ಇದ್ದೀನಿ. MG ರೋಡ್ ನಲ್ಲಿರುವಂತಹ ಒಂದು ದೃಶ್ಯಾವಳಿಗಳನ್ನು ಕೂಡ ನೀವು ನೋಡ್ತಾ ಇರಬಹುದು. ಅರ್ಧ ಗಂಟೆಯಿಂದ ಸುರಿತಾ ಇರುವಂತಹ ಒಂದು ಮಳೆಯಿಂದಾಗಿ ಅಕ್ಷರಶಃ ಕೆರೆಯಂತ ಆಗ್ತಾ ಇರುವಂತದ್ದು. ಯಾಕಂದ್ರೆ ರೋಡ್ ಅಲ್ಲೂ ಕೂಡ ಮಳೆ ಬಂದು ಸುಮಾರು 15-20 ನಿಮಿಷಕ್ಕೆ ಈ ರೀತಿಯಾಗಿ ರಸ್ತೆ ಉದ್ದಕ್ಕೂ ಕೂಡ ಅಷ್ಟೇ ನೀರು ಬರ್ತಾ ಇದೆ. ಜೊತೆಗೆ ಒಂದಷ್ಟು ಜನ ಈಗ ಯಾಕಂದ್ರೆ 10 ಗಂಟೆ ಟೈಮ್ ಅಂತಂದ್ರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಆಫೀಸ್ಗಳು ಹೋಗುವಂತ ಟೈಮು. ಆ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಜನ ಲೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಳೆಯಲ್ಲೇ ನೆನ್ಕೊಂಡು ಹೋಗ್ತಿದ್ದಾರೆ. ಇನ್ನೊಂದಷ್ಟು ಜನ ಆಟೋ ಆಗಿರ್ಬೋದು ಅಥವಾ ಓಲಾ ಊಬರ್ ಅನ್ನ ಬುಕ್ ಮಾಡ್ಕೊಂಡು ಕೂಡ ಹೋಗ್ತಾ ಇರುವಂತದ್ದು. ಇನ್ನು ಕೆಲವರಂತೂ ಮಳೆಯ ಪ್ರಮಾಣ ಜಾಸ್ತಿ ಆಗ್ತಿರುವಂತ ಹಿನ್ನೆಲೆಯಲ್ಲಿ ಛತ್ರಿಗಳನ್ನ ತಂದಿರುವಂತವರು ಮಳೆಯಲ್ಲಿ ನೆನ್ಕೊಂಡು ಛತ್ರಿಯನ್ನು ಹಿಡ್ಕೊಂಡೇ ಹೋಗ್ತಿದ್ದಾರೆ. ಇನ್ನು ಕೆಲವರಂತೂ ಬೇರೆ ಬೇರೆ ಬಸ್ ಸ್ಟ್ಯಾಂಡ್ಗಳಾಗಿರ್ಬೋದು, ಮೆಟ್ರೋ ಸ್ಟೇಷನ್ ಆಗಿರ್ಬೋದು, ಇಂತಹ ಕಡೆ ಆಶ್ರಯವನ್ನು ಕೂಡ ಈಗಾಗಲೇ ಪಡ್ಕೊಂತಿರುವಂತದ್ದು. ಯಾಕಂದ್ರೆ ಮಳೆ ಕೂಡ ಅಷ್ಟೇ ಜೋರಾಗ್ತಾ ಇದೆ. ಮಳೆ ಜೋರಾದಂತಹ ಒಂದು ಕ್ಷಣಕ್ಕೆ ಈಗಾಗಲೇ ನೀವು ರಸ್ತೆಯಲ್ಲಿ ನೋಡ್ತಾ ಇರ್ಬೋದು, ಸುಮಾರು ಅರ್ಧ ಅಡಿಯಷ್ಟು ನೀರು ಕೂಡ ಅಷ್ಟೇ ಬರ್ತಾ ಇದೆ. ಈ ಕಾರಣಕ್ಕೋಸ್ಕರ ಬೆಂಗಳೂರಿನಲ್ಲಿ ಒಂದಷ್ಟು ಕಡೆಗಳಲ್ಲಿ ಗುಂಡಿ ಕೂಡ ಇದೆ. ಆ ಒಂದು ಟೈಮ್ ಅಲ್ಲಿ ಸ್ಕಿಡ್ ಆಗಿ ಬೀಳಬಹುದು ಅನ್ನೋದೊಂದು ಕಾರಣಕ್ಕೋಸ್ಕರ ಮಳೆ ನಿಂತಂತ ಬಳಿಕ ಹೋಗೋಣ ಅಂತ ಹೇಳ್ಬಿಟ್ಟು ಒಂದಷ್ಟು ಜನ ಇರುವಂತದ್ದು. ಇನ್ನೊಂದು ದೃಶ್ಯಾವಳಿಗಳಲ್ಲೂ ಕೂಡ ನೀವು ನೋಡ್ತಾ ಇರ್ಬೋದು. ಯಾಕಂದ್ರೆ 2 ವೀಲರ್ಸ್ ಅವರು, ಯಾಕಂದ್ರೆ ಪ್ರತಿ ಬಾರಿ ಕೂಡ ಮಳೆ ಬಂದಂತ ಟೈಮ್ ಅಲ್ಲಿ ಒಂದಲ್ಲ ಒಂದು ಅನಾಹುತಗಳಾಗುತ್ತೆ. ಅದರಲ್ಲೂ ಕೂಡ ಅಷ್ಟೇ 2 ವೀಲರ್ನವರು ಮಳೆ ಬಂದಂತ ವೇಳೆಯಲ್ಲಿ ಮಳೆಯಲ್ಲೇ ನೆನ್ಕೊಂಡಾದ್ರೂ ಪರವಾಗಿಲ್ಲ ಹೋಗೋಣ ಅಂತ ಹೋದಂತ ವೇಳೆಯಲ್ಲಿ ಒಂದಷ್ಟು ಅಚಾತುರ್ಯಗಳು ಕೂಡ ಆಗ್ತಾ ಇತ್ತು. ಯಾಕಂದ್ರೆ ಮಳೆಯ ನೀರೇನಾದ್ರೂ ಅರ್ಧ ಅಡಿ, 1 ಅಡಿ, ಸುಮಾರು 1 ಅಡಿ ಮೇಲೆ ಏನಾದ್ರೂ ರೋಡಲ್ಲಿ ನಿಂತಿದ್ರೆ ಯಾವ್ದು ಗುಂಡಿಗಳಿದೆ ಅನ್ನೋದ್ರ ಬಗ್ಗೆ ಗೊತ್ತಾಗೋದಿಲ್ಲ. ಒಂದ್ ವೇಳೆ ಆ ಒಂದು ಗುಂಡಿಗಳ ಮೇಲೆ ಹತ್ತಿದಂತ ವೇಳೆಯಲ್ಲಿ ಅವರು ಕೂಡ ಅಷ್ಟೇ ಸ್ಕಿಡ್ ಆಗಿ ಬೀಳುವಂತಹ ಒಂದು ಪ್ರಕರಣಗಳು ಕೂಡ ಈ ಹಿಂದೆ ಆಗಿತ್ತು. ಈ ಒಂದು ಕಾರಣಕ್ಕೋಸ್ಕರ ಮತ್ತು 10:30 ಟೈಮ್ಗೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಅಷ್ಟೇ ಆಫೀಸ್ಗೆ ರೀಚ್ ಆಗಬೇಕು. ಆ ನಿಟ್ಟಿನಲ್ಲಿ ಒಂದಷ್ಟು ಜನ ಮಳೆಯಲ್ಲೇ ನೆನ್ಕೊಂಡು ರೈನ್ ಕೋಟ್ ಗಳನ್ನ ಹಾಕೊಂಡು ಹೋಗ್ತಾ ಇದ್ರೆ, ಇನ್ನೊಂದಷ್ಟು ಜನ ಈಗಾಗಲೇ ನೋಡ್ತಾ ಇರಬಹುದು MG ರೋಡ್ ನಲ್ಲಿರುವಂತಹ ಪ್ರತಿಯೊಂದು ಬಸ್ ಸ್ಟ್ಯಾಂಡ್ ಗಳಲ್ಲಿ ಕೂಡ ಅಷ್ಟೇ ರೋಡ್ ಸೈಡ್ ನಲ್ಲೇ 2 ವೀಲರ್ ಗಳನ್ನ ಪಾರ್ಕ್ ಮಾಡಿಕೊಂಡು ಅವ್ರು ಈಗಾಗಲೇ ಬಸ್ ನಿಲ್ದಾಣ ಕೂಡ ವೇಟ್ ಮಾಡ್ತಿದ್ರೆ. ಕಾರಣ ಏನು ಅಂತಂದ್ರೆ ಮಳೆಯಲ್ಲಿ ನೆನ್ಕೊಂಡು ಒಂದು ಅರ್ಧ ಗಂಟೆ ಆಫೀಸಿಗೆ ಲೇಟ್ ಆದ್ರೂ ಪರವಾಗಿಲ್ಲ, ಏನಾದ್ರೂ ಅನಾಹುತಗಳಾದ್ರೆ ಯಾರು ಹೊಡೆ ಹಾಕ್ತಾರೆ ಅನ್ನುವಂತ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ಜನ ಬಸ್ ನಿಲ್ದಾಣದಲ್ಲಿ ಕೂಡ ಈಗಾಗಲೇ ಮಳೆ ಕಮ್ಮಿ ಆದ್ರೆ ಸಾಕು ಹೋಗೋಣ ಅಂತ ಆಶ್ರಯನೂ ಕೂಡ ಪಡ್ಕೊಂತಿರುವಂತದ್ದು. ಇಲ್ಲೊಬ್ಬ ಆಟೋ ಡ್ರೈವರ್ ಕೂಡ ಇದ್ದಾರೆ, ಅವ್ರನ್ನೂ ಕೂಡ ಅಷ್ಟೇ ನಾನು ಮಾತನಾಡಿಸ್ತೀನಿ. ಸರ್ ಹೇಳಿ, ಅರ್ಧ ಗಂಟೆ ಮಳೆಗೆ ನೀವು ನೋಡ್ತಾ ಇದ್ರೆ ನೀರ್ ಹೇಗೆ ಬರ್ತಿದೆ ಅಂತ ಏನ್ ಹೇಳ್ತೀರಾ? ಬರ್ತಾ ಇದೆ, ಸಿಕ್ಕಾಪಟ್ಟೆ ಮಳೆ ಬರ್ತಾ ಇದೆ, ಫುಲ್ ಜಾಮ್ ಆಗಿದೆ ಪಾಪ. 2 ವೀಲರ್ ಎಲ್ಲ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಹೌದು, ಸಣ್ಣ ಗುಂಡಿ ಇದ್ರೆ ಸ್ಕಿಡ್ ಆದ್ರೆ ಕೈ ಕಾಲ ಬೀಳುತ್ತೆ. ಅಂದ್ರೆ ಪ್ರತಿ ಬಾರಿ ಕೂಡ ಅಷ್ಟೇ ಜಸ್ಟ್ ಒಂದು 10-15 ನಿಮಿಷ ಮಳೆ ಬಂತು ಅಂದ್ರೆ ಈ ರೀತಿಯಾಗಿ ಇರುತ್ತೆ. ನೀವು ನೋಡ್ತಾ ಇದ್ದೀರಿ, ಏನಂತೀರಾ ಇದನ್ನ? ಏನು ಮಾಡಕ್ಕಾಗಲ್ಲ, ಇದು ಸಮಸ್ಯೆ ಆಗೋದ, ಏನು ಮಾಡಕ್ಕಾಗಲ್ಲ. ಮುಂದೆ ಮಳೆಗಾಲ ಬಂತು ಅಂದ್ರೆ ತುಂಬಾ ಕಷ್ಟ ಆಗುತ್ತೆ. ಸರ್ಕಾರಕ್ಕೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಸರ್ಕಾರ ಏನು ಹೇಳೋದು? ಓಕೆ, ಇನ್ನೊಬ್ಬ ಆಟೋ ಚಾಲಕರು ಕೂಡ ಅಷ್ಟಿದ್ರೆ, ಅವ್ರನ್ನೂ ಕೂಡ ಅಷ್ಟೇ ಮಾತನಾಡ್ಸೋಣ. ಹೇಳಿ ಸರ್, ಅರ್ಧ ಗಂಟೆ ಮಳೆಗೆ ಹಿಂಗಾಗಿದೆ ನೋಡ್ತಿದ್ದೀರಿ. ಸರ್, ಸರ್ಕಾರದವರು ಬಸ್ಸು ಫ್ರೀ ಬಿಟ್ಟರೆ ತುಂಬಾ ಕಷ್ಟ ಆಗ್ಬಿಟ್ಟಿದೆ ಆಟೋ ಚಾಲಕರಿಗೆ. ಈ ಮಳೆ ಬಂದ್ರು ಕೂಡ ಬಿಸ್ನೆಸ್ ಇಲ್ಲ, ಏನಿಲ್ಲ. ಮಳೆಯಲ್ಲಿ ನೋಡಿ ಈ ನೀರಲ್ಲಿ ಓಡಿಸಕ್ಕಾಗಲ್ಲ ಗಾಡಿನ, ತುಂಬಾ ಕಷ್ಟ ಆಗ್ತಾ ಇದೆ ಸರ್. ಬಡವ್ರಿಗಂತೂ ತುಂಬಾ ಕಷ್ಟ ಆಗ್ತಿದೆ ಆಟೋ ಚಾಲಕ. ಹಿಂಗಾದ್ರೆ ನೆಕ್ಸ್ಟ್ ಮಳೆಗಾಲ ಬಂತು ಅಂದ್ರೆ ಹೆಂಗೆ ಸರ್? ಮತ್ತೆ ಇನ್ನೂ ತುಂಬಾ ಕಷ್ಟ ಆಗುತ್ತೆ ಸರ್. ಈಗಲೇ ಪ್ಯಾಸೆಂಜರ್ ಇಲ್ಲ, ಓಡಾಡೋದಕ್ಕೆ ಒಬ್ರು ಕೇಳೋರೇ ಇಲ್ಲ. ಎಲ್ಲೋ ಹೋಗಿ ರೈಲ್ವೆ ಸ್ಟೇಷನ್, ಮೆಟ್ರೋ ಸ್ಟೇಷನ್ ಅಲ್ಲಿ ಇಲ್ಲಿ ಒಂದೊಂದು ಬಾರಿ ಎಳ್ಕೊಂಡ್ಬಂದ್ರು ಹಾಕೊಂಡ್ಬರೋದು ಮತ್ತೆ ಬಿಡಬೇಕು, ಮತ್ತೆ ಅದೇ ಜಾಗಕ್ಕೆ ಹೋಗ್ಬೇಕು. ಆತರ ಆಗ್ಬಿಟ್ಟಿದೆ ಸರ್ ಪರಿಸ್ಥಿತಿ. ಪೃಥ್ವಿ, ಆಟೋ ಚಾಲಕ ಹೇಳ್ತಿರುವಂತದ್ದು, ಒಂದ್ ಕಡೆ ಬಸ್ ಫ್ರೀ ಬಿಟ್ಟಿರೋದ್ರಿಂದ ಜನ ಬರ್ತಾ ಇಲ್ಲ, ಅದರಲ್ಲೂ ಈ ರೀತಿ ಮಳೆ ಬಂತು ಅಂದ್ರೆ ನಾವ್ ಹೆಂಗೆ ಜೀವನ ಮಾಡ್ಬೇಕು ಅನ್ನೋದನ್ನು ಕೂಡ ಹೇಳ್ತಿರುವಂತದ್ದು. ಮತ್ತೊಂದು ಕಡೆ ನೀವು ನೋಡ್ತಾ ಇರ್ಬೋದು, ಅದರಲ್ಲೂ ಕೂಡ ಅಷ್ಟೇ ತಗ್ಗು ಪ್ರದೇಶಗಳಂತ ಏನಿದೆ, ಆ ಒಂದು ತಗ್ಗು ಪ್ರದೇಶಗಳಲ್ಲಂತೂ ಸುಮಾರು 1 ಅಡಿಯಷ್ಟು ನೀರು ಈಗಾಗಲೇ ಬರ್ತಾ ಇರುವಂತದ್ದು. ಯಾಕಂದ್ರೆ ಅರ್ಧ ಗಂಟೆ ಬಿದ್ದಂತಹ ಮಳೆಯಿಂದ
ಈ ರೀತಿಯಾಗಿ ಮಳೆ ನೀರು ರಸ್ತೆಯಲ್ಲಿ ಹೋಗ್ತಿರುವಂತದ್ದು. ಒಂದ್ ವೇಳೆ ಏನಾದ್ರೂ ಕ್ಲೀನ್ ಆಗಿ ವಾಟರ್ ಹೋಗೋದಕ್ಕೆ ವ್ಯವಸ್ಥೆ ಇದ್ರೆ ಪರವಾಗಿಲ್ಲ, ಇಲ್ಲ ಅನ್ನಂತ ಪಕ್ಷದಲ್ಲಿ ಅಂಡರ್ ಪಾಸ್ ಗಳಾಗಿರ್ಬೋದು ಇವೆಲ್ಲವೂ ಕೂಡ ಅಷ್ಟೇ 4 ರಿಂದ 5 ಅಡಿಯಷ್ಟು ನೀರು ತುಂಬುತ್ತೆ. ಏನಕ್ಕೆ ಅಂತಂದ್ರೆ ಈ ರೀತಿಯಾಗಿ ಮಳೆ ಬರುತ್ತೆ. ಕೇವಲ ಅರ್ಧ ಗಂಟೆ ಬಿದ್ದಂತಹ ಮಳೆಯಿಂದಾಗಿ ಈ ರೀತಿ ಅಂತ ನೀರು ಬರ್ತಾ ಇದ್ರೆ ಇನ್ನು ಯಾವುದೇ ರೀತಿ ಅಂತ ನೀರು ಹೋಗೋದಕ್ಕೆ ವ್ಯವಸ್ಥೆ ಇಲ್ಲ ಅನ್ನಂತ ಪಕ್ಷದಲ್ಲಿ ಅಂಡರ್ ಪಾಸ್ ಗಳಲ್ಲಿ ನೀರು ತುಂಬಿಕೊಳ್ಳೋದು ಸಹಜವಾಗಿರುವಂತದ್ದು. ಒಟ್ಟಾರೆಯಾಗಿ ನೋಡ್ತಾ ಹೋದಂತ ವೇಳೆಯಲ್ಲಿ ಬೆಂಗಳೂರಿನಲ್ಲಿ ಬೆಳಿಗ್ಗೆಯಿಂದ ಜಿಟಿ ಮಳೆ ಇತ್ತು. ಎಲ್ಲರೂ ಕೂಡ ತಮ್ಮ ಆಫೀಸ್ಗಳು ತೊಂದರೆ ಆಗ್ತಾ ಇತ್ತು. ಈಗ ಅರ್ಧ ಗಂಟೆ ಬಿದ್ದಂತಹ ಮಳೆಯಿಂದಾಗಿ ಅಕ್ಷರಶಃ ಬೆಂಗಳೂರಿನ ಜನ ಒಂದ್ ರೀತಿ ಪರದಾಡುವಂತಹ ಆಗಿದೆ ಅಂತಾನೆ ಹೇಳ್ಬೋದು. ಓಕೆ, ಧನ್ಯವಾದ ಮಂಚು ನಿಮ್ಮೆಲ್ಲ ಮಾಹಿತಿಗಾಗಿ. ಬೆಂಗಳೂರಿನಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಕೃಷ್ಣ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿದ್ದಾರೆ. ಕೃಷ್ಣ, ನೀವೆಲ್ಲಿದ್ದೀರಾ? ನೀವಿರುವಂತ ಕಡೆ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ, ಹಾಗೆ ಸಮಸ್ಯೆಗಳು ಉಂಟಾಗ್ತಾ ಇದೆ ಅಂತ? ಖಂಡಿತವಾಗ್ಲೂ ಪೃಥ್ವಿರಾಜ್, ಈಗ ನಾವೀಗ ಮೋರೆ ಸರ್ಕಲ್ ಬಳಿ ಇದ್ದೀವಿ. ನೀವೀಗ ಕಾಣಬಹುದಾಗಿದೆ ಇನ್ನು ಮಳೆ ಅಂದ್ರೆ ಬೆಳಗ್ಗೆಯಿಂದನೂ ಕೂಡ ಮುಂಜಾನೆಯಿಂದ ಸ್ವಲ್ಪ ಮಟ್ಟಿಗೆ ಮೋಡ ಮುಸುಕಿದ ವಾತಾವರಣ ಬೆಂಗಳೂರಲ್ಲಿತ್ತು. ಈಗ ಅರ್ಧ ಗಂಟೆಗಳಿಂದನೂ ಕೂಡ ಮಳೆ ದಿಢೀರಾಗಿ ದೊಡ್ಡ ಮಟ್ಟದಲ್ಲಿ ಶುರುವಾಗಿರುವಂತದ್ದು ನಾವು ಈಗ ಕಾಣಬಹುದಾಗಿದೆ. ಇದೇ ಒಂದು ಜಾಗದಲ್ಲಿ ಅಂದ್ರೆ ಮೋರೆ ಸರ್ಕಲ್ನ ಮೋರೆ ಪ್ರತಿಮೆ ಬಳಿ ಬಿಜೆಪಿ ನಾಯಕರು ಪ್ರತಿಭಟನೆ ಮಾಡುವಂತ ಸ್ಥಳ. ಬೆಳಿಗ್ಗೆ 11 ಗಂಟೆಗೆ ಅವರು ಬಂದು ಪ್ರತಿಭಟನೆ ಮಾಡೋದಕ್ಕೂ ಕೂಡ ಈಗ ಸಿದ್ಧತೆಯನ್ನು ಕೂಡ ಮಾಡ್ಕೊಳ್ತಾ ಇದ್ದಾರೆ. ಈಗಾಗಲೇ ಪೊಲೀಸರು ನಾವು ಗಮನಿಸಬಹುದು, ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಪೊಲೀಸರು ಇಲ್ಲಿ ನಿಯೋಜನೆಯನ್ನು ಮಾಡಿದ್ದಾರೆ. ಪ್ರತಿಭಟನೆ ಮುಂಜಾಗ್ರತಾ ಕ್ರಮವಾಗಿ ಪೊಲೀಸರು ಕೂಡ ನಿಯೋಜನೆಯನ್ನು ಮಾಡಿದ್ದಾರೆ. ಪೊಲೀಸರು ಕೂಡ ಆಗ್ಲೇ ಅಲ್ಲಿದ್ರು. ಆದ್ರೆ ಮಳೆ ಬರುವಂತ ಕಾರಣಕ್ಕೋಸ್ಕರವಾಗಿ ಎಲ್ಲರೂ ಕೂಡ ಈಗ ಮಳೆ ನೆರವಿಗಾಗಿ ಈಗ ಬಸ್ ಒಳಗಡೆ ಹೋಗಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಒಂದಷ್ಟು ಜನ ಪೊಲೀಸರು ಕೂಡ ಗಮನಿಸಬಹುದು, ಅವರು ಕೂಡ ಮಳೆ ನೆರವಿಗಾಗಿ ಅಲ್ಲಿ ಸ್ವಲ್ಪ ಕೆಳಗಡೆ ನಿಂತಿರುವಂತದ್ದು. ಅದ್ರ ಜೊತೆಗೆ ಈಗಾಗಲೇ ಮೌರ್ಯ ಸರ್ಕಲ್ ನ ಸುತ್ತಮುತ್ತಲೂ ಕೂಡ ದೊಡ್ಡ ಮಟ್ಟದಲ್ಲಿ ಮಳೆ ಆಗ್ತಿರುವಂತ ಕಾರಣಕ್ಕೋಸ್ಕರವಾಗಿ ವಾಹನ ಸವಾರರು ಕೂಡ ಅಷ್ಟೇ ಸಮಸ್ಯೆಯನ್ನು ಅನುಭವಿಸ್ತಾ ಇದ್ದಾರೆ. ಯಾಕಂದ್ರೆ ಈ ಒಂದು ಸಮಯ ಬೆಳಗ್ಗೆ 10 ಗಂಟೆ ಆಗಿದೆ, ಎಲ್ಲರೂ ಕೂಡ ಕಚೇರಿಗೆ ಹೋಗುವಂತ ಸಮಯ ಆಗಿದೆ. ಈಗಾಗಲೇ ಕೆಲಸ ಕಾರ್ಯಗಳಿಗೆ ಹೋಗುವಂತ ಸಂದರ್ಭದಲ್ಲೇ ಈಗ ಮಳೆ ಶುರುವಾಗಿರುವಂತ ಕಾರಣಕ್ಕೋಸ್ಕರವಾಗಿ ಒಂದಷ್ಟು ವಾಹನ ಸವಾರರು ಕೂಡ ಒಂದಷ್ಟು ಸಮಸ್ಯೆಗಳನ್ನ ಇಲ್ಲಿ ಅನುಭವಿಸ್ತಾ ಇರುವಂತದ್ದು. ನಾವೀಗ ಮೇಲ್ಸೇತುವೆ ಅಂದ್ರೆ ಮೇಲ್ಸೇತುವೆ ಕೆಳಭಾಗದಲ್ಲಿದ್ದೇವೆ. ಹಾಗಾಗಿನೇ ಸ್ವಲ್ಪ ಮಳೆ ನೆರವಿಗೆ ನಾವು ಮೇಲ್ಸೇತುವೆ ಕೆಳಗಡೆ ಇದ್ದೇವೆ. ಹಾಗಾಗಿ ಒಂದಷ್ಟು ಜನರು ಕೂಡ ಇಲ್ಲಿ ವಾಹನ ಸವಾರರು ಮಳೆ ನಿಂತು ಹೋದ್ಮೇಲೆ ನಾವು ಹೋಗೋಣ ಅನ್ನೋ ಒಂದು ಕಾರಣಕ್ಕೋಸ್ಕರವಾಗಿ ವಾಹನ ಸವಾರರು ಇಲ್ಲಿರುವಂತದ್ದು. ಇನ್ನು ಸುತ್ತಮುತ್ತ ಅಂದ್ರೆ ಮೆಜೆಸ್ಟಿಕ್ ಆಗಿರ್ಬೋದು, ಮತ್ತೆ ಈ ಕಡೆ ಏನು ವಿಧಾನಸೌಧ ಆಗಿರ್ಬೋದು, ದೊಡ್ಡ ಸಂಖ್ಯೆಯಲ್ಲಿ ಮಳೆ ಬರ್ತಾ ಇರುವಂತದ್ದು, ದೊಡ್ಡ ಪ್ರಮಾಣದಲ್ಲಿ ಮಳೆ ಬರ್ತಾ ಇದೆ. ಮಳೆ ಬರ್ತಾ ಇರುವಂತ ಒಂದು ಸಂದರ್ಭದಲ್ಲಿ ಸಹಜವಾಗಿನೇ ಈಗಾಗಲೇ ವಿಧಾನಸೌಧಕ್ಕೆ ಬರುವಂತಹ ಒಂದು ಕಚೇರಿ ಸಿಬ್ಬಂದಿ ಆಗಿರ್ಬೋದು, ಮತ್ತೆ ಕೆಲಸ ನಿರ್ವಹಣೆ ಮಾಡುವಂತ ನೌಕರರಾಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿ ಸಮಸ್ಯೆಗೆ ಸಿಲುಕಿರುವಂತದ್ದು ಮಳೆಯಿಂದಾಗಿ. ಇನ್ನು ಸ್ವಲ್ಪ ಹೊತ್ತಲ್ಲಿ ಮಳೆ ಒಂದು 11 ಗಂಟೆ ಸುಮಾರಿಗೆ ಮಳೆ ಬಂದಿದ್ರೆ ಎಲ್ಲರೂ ಕೂಡ ಕಚೇರಿಗೆ ಸೇರ್ತಾ ಇದ್ರು. ಈಗ ಕಚೇರಿಗೆ ಹೋಗೋಕ್ಕೂ ಮುಂಚಿತವಾಗಿ ಮಳೆ ಬರ್ತಾ ಇರುವಂತ ಕಾರಣಕ್ಕೋಸ್ಕರವಾಗಿ ಸಮಸ್ಯೆಯನ್ನು ಪಡ್ತಾ ಇರುವಂತದ್ದು. ಒಟ್ಟಾರೆಯಾಗಿ ಪೃಥ್ವಿರಾಜ್, ನಾವೀಗ ಮೋರೆ ಸರ್ಕಲ್ ನ ಪರಿಸ್ಥಿತಿಯನ್ನು ನಾವೇನು ತೋರಿಸಿದ್ದೀವಿ, ಇಲ್ಲಿ ಈ ರೀತಿಯಾದಂತಹ ಮಳೆಯಿಂದ ಸಮಸ್ಯೆ ಕಂಡು ಬರ್ತಾ ಇರುವಂತದ್ದು. ಪೃಥ್ವಿರಾಜ್, ಓಕೆ, ಧನ್ಯವಾದ ಕೃಷ್ಣ ನಿಮ್ಮೆಲ್ಲ ಮಾಹಿತಿಗಾಗಿ. ಒಂದು ಖುಷಿಯ ವಿಚಾರ ಅಂದ್ರೆ ಮುಂಗಾರು ಮಳೆ ಎಂಟ್ರಿ ಆಗಿದ್ರೂ ಕೂಡ ಮಳೆ ಆಗ್ತಿರ್ಲಿಲ್ಲ ಎಲ್ಲ ಕಡೆ. ಈಗ ನಿನ್ನೆ ಮೊನ್ನೆಯಿಂದ ಎಲ್ಲ ಕಡೆನೂ ಕೂಡ ಮಳೆ ಆಗ್ತಾ ಇರುವಂಥದ್ದು. ನಿಧಾನಗತಿಯಲ್ಲಿ ಮುಂಗಾರು ಮಳೆ ಒಂದು ಸ್ವಲ್ಪ ವೇಗವನ್ನು ಪಡ್ಕೊಳ್ತಾ ಇರುವಂಥದ್ದು. ಮಳೆ ಆಗದಿರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಕಡೆ ಕುಡಿಯುವ ನೀರಿನ ಸಮಸ್ಯೆ ಎದುರಾಗ್ತಾ ಇತ್ತು, ಜಾನುವಾರುಗಳಿಗೂ ಕೂಡ ನೀರಿನ ಸಮಸ್ಯೆ ಎದುರಾಗ್ತಾ ಇತ್ತು. ಯಾಕೆಂದರೆ ಆಲ್ಮೋಸ್ಟ್ ಎಲ್ಲ ಜಲಾಶಯಗಳು ಕೂಡ ಡ್ರೈ ಆಗ್ತಾ ಇದೆ, ಡೆಡ್ ಸ್ಟೋರೇಜ್ ಲೆವೆಲ್ಗೆ ಹೋಗ್ತಾ ಇರುವಂಥದ್ದು. ಸೊ ಹೀಗಾಗಿ ಮಳೆಗೋಸ್ಕರ ನಾನಾ ರೀತಿಯಾದಂಥ ಪೂಜೆಗಳನ್ನು ಕೂಡ ಮಾಡಲಾಗ್ತಾ ಇತ್ತು. ಕತ್ತೆಗಳಿಗೆ ಮದುವೆ, ಕಪ್ಪೆಗಳಿಗೆ ಮದುವೆಯನ್ನು ಮಾಡಿಸುವಂಥದ್ದು, ಭಜನೆಯನ್ನು ಮಾಡೋದು, ಈ ರೀತಿಯಾಗೆಲ್ಲ ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಮಾಡ್ತಾ ಇದ್ರು. ಸದ್ಯ ಈಗ ಮಳೆ ಶುರುವಾಗಿದೆ, ಎಲ್ಲ ಕಡೆನೂ ಕೂಡ ಮಳೆ ಬಂದರೆ ಸಾಕಾಗಿದೆ. ಬಿಕಾಸ್ ರೈತರು ಈ ಮಳೆಯನ್ನೇ ನೆಚ್ಕೊಂಡಿರುವಂಥದ್ದು. ಮುಂಗಾರು ಮಳೆ ಆಗುತ್ತೆ, ನಾವು ಬೆಳೆದಂಥ ಬೆಳೆಗಳು ಕೂಡ ಬರುತ್ತೆ, ಕೈ ಸೇರುತ್ತೆ ಅಂತ ನಂಬ್ಕೊಂಡಿದ್ದಾರೆ. ಸೊ ಹೀಗಾಗಿ ಮಳೆ ಆಗಲಿ ಚೆನ್ನಾಗಿ. ಬಟ್ ಬೆಂಗಳೂರಿನಲ್ಲಾದರೂ ಅಂದರೆ ಬೆಂಗಳೂರಿನಲ್ಲಿ ಏನಾದರೂ ಮಳೆ ಬಂದುಬಿಟ್ರೆ ಸಾಕು, ಈ ಥರ ಜಲಪ್ರಳಯ ಆದಂಗೆ ಆಗ್ಬಿಡುತ್ತೆ. ಹಂಗಿರುತ್ತೆ ಪರಿಸ್ಥಿತಿ ಮಾತ್ರ. ಅಸಲಿಯಾದಂಥ ಪರಿಸ್ಥಿತಿ ಬೆಂಗಳೂರಿನದ್ದು ವಾಸ್ತವ ಹೆಂಗಿರುತ್ತೆ ಬೆಂಗಳೂರು ಅಂದರೆ ಮಳೆ ಬಂದಾಗ ಗೊತ್ತಾಗ್ಬಿಡುತ್ತೆ. ಮತ್ತೊಬ್ರು ಪ್ರತಿನಿಧಿ ನಮ್ಮ ಜೊತೆ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗ್ತಾ ಇದ್ದಾರೆ. ಶಿವಪ್ರಸಾದ್, ಅವರಿರುವಂಥ ಕಡೆ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ಳೋಣ. ಶಿವಪ್ರಸಾದ್, ನೀವು ಬೆಳಗ್ಗೆನೂ ಕೂಡ ತೋರಿಸ್ತಾ ಇದ್ರಿ, ಈ ಕಾಂಗ್ರೆಸ್ ಪ್ರತಿಭಟನೆ ಆಗುವಂಥ ಜಾಗದಲ್ಲಿ ನೀರಲ್ಲಿ ಹೋಮ ಮಾಡ್ದಂತ ಆಗ್ತಾ ಇದೆ ಪ್ರತಿಭಟನೆ ಸ್ಥಳ ಅಂತ. ಈಗ ಎಲ್ಲಿದ್ದೀರಾ? ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ನೀವಿರುವಂಥ ಕಡೆ?
ಸದ್ಯ ನಾನೀಗ ಫ್ರೀಡಂ ಪಾರ್ಕ್ ನಲ್ಲೇ ಇರುವಂತದ್ದು. ಫ್ರೀಡಂ ಪಾರ್ಕ್ ನಲ್ಲಿ ಕಾಂಗ್ರೆಸ್ ಪ್ರತಿಭಟನೆಗೆ ಅಂತೇಳಿ ಸ್ಥಳವನ್ನ ನಿಗದಿ ಮಾಡಿ ಸಿದ್ಧತೆ ಮಾಡ್ಕೊಂಡಿತ್ತಲ್ಲ, ಅದೇ ಜಾಗದಲ್ಲಿ ದೃಶ್ಯಾವಳಿಗಳನ್ನ ತೋರಿಸ್ತಾ ಇರುವಂತದ್ದು. ಈಗ ಸ್ವಲ್ಪ ಮಳೆ ಕಡಿಮೆ ಆಗಿದೆ, ಚೇರುಗಳು ಒದ್ದೆ ಆಗಿದೆ, ಶಾಮಿಯಾನ ಒದ್ದೆ ಆಗಿದೆ, ಪ್ರತಿಭಟನೆ ಮಾಡೋದಕ್ಕೆ ಸಿದ್ಧಪಡಿಸಿದಂತ ವೇದಿಕೆ ಕೂಡ ಒದ್ದೆ ಆಗಿದೆ. ಬಹುಶಃ ಪ್ರತಿಭಟನೆಯನ್ನ ಕೈ ಬಿಡುವಂತ ಬದಲಿಗೆ ಮಳೆ ಕೂಡ ಈಗ ನಿಂತಿರುವಂತಹ ಕಾರಣದಿಂದಾಗಿ ಬಹುಶಃ ಇವೆಲ್ಲವನ್ನ ಕೂಡ ಸ್ವಲ್ಪ ಸ್ವಚ್ಛಗೊಳಿಸಿ ಅದಾದ ಬಳಿಕ 11ವರೆಗಿದ್ದಂತ ಪ್ರತಿಭಟನೆ ಬಹುಶಃ 1 ಗಂಟೆಗೆ ಮಾಡುವಂತ ಸಾಧ್ಯತೆಗಳು ಇದೆ ಅನ್ನುವಂಥದ್ದು ಮೇಲ್ನೋಟಕ್ಕೆ ಗೊತ್ತಾಗ್ತಾ ಇದೆ. ನಿಧಾನವಾಗಿ ಕಾರ್ಯಕರ್ತರುಗಳು ಕೂಡ ಬರ್ತಾ ಇದ್ದಾರೆ. ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ, ಒಬ್ರು ಚೇರ್ ತಲೆ ಮೇಲೆ ಇಟ್ಕೊಂಡಿದ್ದಾರೆ. ಒಂದ್ 3 ಜನ ಮಹಿಳಾ ಮಣಿಗಳು ಕೂಡ ಬಂದಿದ್ದಾರೆ. ಅವರು ಕೂಡ ಪ್ರತಿಭಟನೆ ಮಾಡೋದಕ್ಕೆ ಅಂತಾನೆ ಬಂದಿದೀವಿ ಸರ್, ಮಳೆ ಬಂದ್ರು ಕೂಡ ಪರವಾಗಿಲ್ಲ, ನಾವು ಕಾಂಗ್ರೆಸ್ ಅಧಿಕಾರಕ್ಕೆ ಬರೋಕ್ ಮುನ್ನ ಮಳೆನಲ್ಲೇ ನಮ್ಮ ರಾಹುಲ್ ಗಾಂಧಿರೆಲ್ಲ ಪ್ರೊಟೆಸ್ಟ್ಗಳು ಮಾಡುವಂತ ಸಂದರ್ಭ ಆಗಿರ್ಬೋದು, ವೇದಿಕೆ ಕಾರ್ಯಕ್ರಮದಲ್ಲೂ ಕೂಡ ಇದ್ರು. ಈಗೂ ಕೂಡ ನಾವು ಅದನ್ನೇ ಮುಂದುವರಿಸ್ತೀವಿ ಅನ್ನುವಂತ ರೀತಿಯಲ್ಲಿ ಎಲ್ಲರೂ ಕೂಡ ಬಂದಿದ್ದಾರೆ. ಸೊ ಮಳೆ ಕೂಡ ಕಡಿಮೆ ಆಗ್ತಾ ಇರುವಂತ ಸದ್ಯಕ್ಕೆ. ಇದು ಏನಾದ್ರೂ ಕೂಡ ಮಳೆ ಹೀಗೆ ಮುಂದುವರೆದ್ರೆ ಪ್ರತಿಭಟನೆಯನ್ನ ಕೈ ಬಿಡಬೇಕಾಗುತ್ತೆ. ಇಲ್ಲ ಅಂತಂದ್ರೆ ಇದೆಲ್ಲವನ್ನ ಕೂಡ ಸ್ವಲ್ಪ ಸ್ವಚ್ಛಗೊಳಿಸಿ ಪ್ರತಿಭಟನೆಯನ್ನ ಕಾಂಗ್ರೆಸ್ ಪಕ್ಷ ಆರಂಭ ಮಾಡುವಂತಹ ಸಾಧ್ಯತೆಗಳು ಕೂಡ ಇದೆ. ಬನ್ನಿ ಅವ್ರನ್ನೂ ಕೂಡ ಮಾತನಾಡ್ಸೋಣ. ಈ ಮಳೆಯಲ್ಲಿಯೇ ಪ್ರತಿಭಟನೆ ಮಾಡೋದಕ್ಕೆ ಬಂದಿದ್ದಾರೆ. ಮೇಡಮ್, ತಾವ್ ಎಲ್ಲಿಂದ ಬಂದಿದ್ದೀರಾ? ನಾವು ಮಾಗಡಿ ರೋಡಿಂದ ಬಂದಿದ್ದೀವಿ ಸರ್. ಮಳೆ ಬರ್ತಾ ಇದೆ, ಇವತ್ತು ಪ್ರತಿಭಟನೆ ಮಾಡ್ತೀರಾ? ಮಾಡ್ತೀವಿ ಸರ್. ಮಳೆ ನಡುವೆ ಕೂಡ ಹೌದು. ಮಳೆನೇ ಇರಲಿ ಬಿಸಿಲೇ ಇರಲಿ ಮಾಡೇ ಮಾಡ್ತೀವಿ ಸರ್. ನಾವು ನ್ಯಾಯಕ್ಕೋಸ್ಕರ ಓಡಾಡ್ತೀವಿ. ನಮ್ಗೆ ಅಕ್ಕಿ ಬೇಕು, ಬಡವ್ರಿಗೋಸ್ಕರ ಕೇಳ್ತಾ ಇರೋದಲ್ವಾ ಅದು, ಅದರಿಂದ ಮಾಡೇ ಮಾಡ್ತೀವಿ ಸರ್. ನಾವು ತುಂಬ ನಮ್ಮ ಸಿದ್ದರಾಮಯ್ಯ ಅವರು ತುಂಬ ಹೋರಾಡ್ತಾ ಇದ್ದಾರೆ. ಅವ್ರಿಗೋಸ್ಕರ ನಾವು ಬಂದು ನಾವು ಹೋರಾಡ್ತಾ ಇದ್ವಿ. ನಾವು ಕಾರ್ಯಕರ್ತರೇ, ಕಾಂಗ್ರೆಸ್ಸಲ್ಲಿ ಕಾರ್ಯಕರ್ತರು ನಾವೆಲ್ಲ. ಈಗ ಇರೋ ಅಕ್ಕಿ ಎಲ್ಲರೂ ಕೂಡ ರಾಜ್ಯಕ್ಕೆ ಕೊಟ್ಬಿಟ್ರೆ ಬೇರೆ ರಾಜ್ಯಗಳು ಕೂಡ ಮುಂದೆ ಇದೇ ರೀತಿಯಾಗಿ ಫ್ರೀ ಗೋಷ್ಠಿಗಳನ್ನ ಮಾಡಿ ಅಕ್ಕಿ ಕೊಡಿ ಅಂದ್ರೆ ಎಲ್ಲಿ ತಗೊಂಡ್ಬರೋದು ಅನ್ನುವಂಥದ್ದು ಕೇಂದ್ರ ಸರ್ಕಾರದ ಪ್ರಶ್ನೆ. ತಾವೇನ್ ಹೇಳ್ತೀರಿ ಮೇಡಮ್? ಕೇಂದ್ರ ಸರ್ಕಾರಕ್ಕೆ ಅಂದ್ರೆ ಎಲ್ಲರೂ ಒಗ್ಗಟ್ಟಾಗಿ ಸೇರಬೇಕು ಸರ್. ಎಲ್ಲರೂ ಸೇರಿ ಹೋರಾಟ ಮಾಡಬೇಕು. ಜನಕ್ಕಾಗಿ ತಾನೇ ಮಾಡೋದು. ಜನಕ್ಕೆ ಮಾಡೋದ್ರಿಂದ ಎಲ್ಲರೂ ಬಂದು ಸೇರಿ ಅಂತ ಹೇಳ್ತೀವಿ ಸರ್. ನಾವು ಬೆಂಗಳೂರಲ್ಲೇ ಅಲ್ವಾ ಜನಸಂಖ್ಯೆ ಜಾಸ್ತಿ ಇರೋದು, ಯಾರು ಕೇಳಲ್ಲ ಸರ್. ಪೈಪೋಟಿ ಯಾರು ಹಾಕೋದಿಲ್ಲ. ಈ ಬಿಜೆಪಿ ಅವ್ರು ಬಿಟ್ರೆ ಬೇರೆ ಯಾರು ಪೈಪೋಟಿ ಹಾಕೋದಿಲ್ಲ. ತೆಲಂಗಾಣ ಆಗ್ಲಿ ಆಂಧ್ರ ಸರ್ಕಾರದವರೆಲ್ಲ ಅವ್ರವ್ರೇ ಮಾಡ್ಕೊಂತಾರೆ. ಜನಸಂಖ್ಯೆ ಎಲ್ಲಿ ಜಾಸ್ತಿ ಇರೋದು? ನಮ್ಮ ಬೆಂಗಳೂರಲ್ಲೇ. ಅದರಿಂದನೇ ನಾವು ನಿಮಗೆ ಸಾಲಲ್ಲ ಅಂತ ನಾವು ಕೇಳ್ತಾ ಇರೋದು ಅಷ್ಟೇ. ಕೊಡ್ಬೋದಲ್ವಾ ಸರ್ ಬಡವ್ರಿಗೆ ಅಂತ ಕೇಳ್ತಾ ಇರೋದು. ಸಿದ್ದರಾಮಯ್ಯ ಸರ್ ಅವ್ರೇನು ಅವ್ರ ಮನೆ ಕೇಳ್ತಾ ಇದಾರ? ಅವ್ರು ಕೇಳ್ತಾ ಇರೋದು ನಮ್ಮಂತ ಬಡವ್ರಿಗೆ. ಕೊಡ್ಬೋದಲ್ವಾ ಸರ್ 5 kg ಅಕ್ಕಿ? ಮಳೆ ಇನ್ನೂ ಕೂಡ ಜೋರಾಗ್ತಿದೆ. ಮಳೆ ಆದ್ರೂ ಕೂಡ ಮಳೆಯಲ್ಲೇ ನಾವು ಪ್ರತಿಭಟನೆ ಮಾಡ್ತೀವಿ ಸರ್. ನಾವು ಪಾದಯಾತ್ರೆ ಮಾಡಕ್ಕೂ ರೆಡಿಯಾಗಿದ್ದೀವಿ ಸರ್. ನಾವು ಮಳೆಯಲ್ಲೇ ಮಾಡ್ತೀವಿ ಸರ್. ನಾವು ಕೇಳಿದ್ರಲ್ಲ ಪೃಥ್ವಿರಾಜ್, ಇದು ಕಾಂಗ್ರೆಸ್ನ ಕಾರ್ಯಕರ್ತರು ಮಾಗಡಿ ರಸ್ತೆಯಿಂದ ಬಂದಿದ್ದಾರೆ. ಸೊ ಅವ್ರು ಹೇಳ್ತಾ ಇರುವಂತದ್ದು, ಮಳೆ ಬಂದ್ರೂ ಕೂಡ ಪರವಾಗಿಲ್ಲ, ನಾವು ನಮ್ಗೆ ರಾಜ್ಯಕ್ಕೆ ಬೇಕಾಗಿರುವಂತ ಅಕ್ಕಿ ಇದೆಯಲ್ಲ ಅದೇನ್ ಸಿದ್ದರಾಮಯ್ಯ ಅವರು ಅವ್ರ ಮನೆ ಕೇಳ್ತಾ ಇಲ್ಲ, ನಮ್ಮಂತ ಬಡವರಿಗೆ ಕೊಡೋದಕ್ಕೆ ಅಂತ ಕೇಳ್ತಾ ಇರುವಂತದ್ದು. ಅದು ಸಿಗ್ಲೇಬೇಕು. ಅದಕ್ಕೋಸ್ಕರ ಎಷ್ಟೇ ಜೋರಾಗಿ ಮಳೆ ಬಂದ್ರೂ ಕೂಡ ನಾವು ಪ್ರತಿಭಟನೆಯನ್ನ ಮಾಡ್ತೀವಿ ಅನ್ನುವಂತ ಮಾತನ್ನ ಹೇಳ್ತಾ ಇರುವಂತದ್ದು ಪೃಥ್ವಿರಾಜ್. ಓಕೆ, ಧನ್ಯವಾದ ಶಿವಪ್ರಸಾದ್ ನಿಮ್ಮೆಲ್ಲ ಮಾಹಿತಿಗಾಗಿ. ವೆಲ್ಕಮ್ ಬ್ಯಾಕ್. ಬೆಂಗಳೂರಿನಲ್ಲಿ ಮಳೆ ಆಗ್ತಾ ಇರುವಂಥದ್ದು. ಬೆಂಗಳೂರಿನಲ್ಲಿ ಬೆಳಗ್ಗೆಯಿಂದ ಜಿಟಿ ಮಳೆ ಇತ್ತು. ಈಗ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಕೆಲವೊಂದು ಕಡೆ. ನಿಮಗೆ ತೋರಿಸ್ತಾ ಇದ್ದೀವಿ ದೃಶ್ಯಾವಳಿಗಳಲ್ಲಿ. MG ರೋಡ್ನಲ್ಲಿ ಮಳೆ ಬಂದಂಥ ಹಿನ್ನೆಲೆಯಲ್ಲಿ ರೋಡ್ ಮೇಲೆಲ್ಲ ಫುಲ್ ನೀರಿರುವಂಥದ್ದನ್ನು ಕಾಣ್ಬೋದು ನೀವು. ಅಲ್ಲಿ ನಿರಂತರವಾಗಿ ಮಳೆ ಸುರಿತಾನೆ ಇದೆ. ಸೊ ಹೀಗಾಗಿ ವಾಹನ ಸವಾರರು ಪರದಾಟವನ್ನು ಮಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿದೆ. ಗೊಚ್ಚೆ ನೀರೆಲ್ಲ ಮಿಕ್ಸ್ ಆಗ್ತಾ ಇದೆ MG ರೋಡ್ನಲ್ಲಿ. ಪ್ರತಿಷ್ಠಿತ ಏರಿಯಾ, ಪ್ರತಿಷ್ಠಿತ ರೋಡ್ಗಳ ಪೈಕಿ MG ರೋಡ್ ಕೂಡ ಒಂದು. ಆದರೆ ಅಲ್ಲಿ ಮಳೆ ಬಂದಾಗ ಹೇಗಿರುತ್ತೆ ಪರಿಸ್ಥಿತಿ ಅನ್ನುವಂಥದ್ದನ್ನು ಗಮನಿಸ್ಬೋದು. ಕಾರ್ಪೊರೇಷನ್ ಸರ್ಕಲ್, ಬೆಂಗಳೂರಿನ ಪ್ರಮುಖ ಸರ್ಕಲ್ಗಳಲ್ಲಿ ಒಂದು ಕಾರ್ಪೊರೇಷನ್ ಸರ್ಕಲ್, ಅಲ್ಲೂ ಕೂಡ ಅಷ್ಟೇ ನಿರಂತರವಾಗಿ ಮಳೆ ಸುರಿತಾ ಇರುವಂಥ ಹಿನ್ನೆಲೆಯಲ್ಲಿ ರೋಡ್ ಮೇಲೆಲ್ಲ ನೀರು ನಿಂತ್ಕೊಂಡಿದೆ. ವಾಹನ ಸವಾರರು ಪರದಾಟವನ್ನು ಮಾಡ್ತಾ ಇದ್ದಾರೆ. ಅದರಲ್ಲೂ ಸ್ಪೆಷಲಿ 2 ವೀಲರ್ನವರಂತೂ ಆಫೀಸ್ಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ. ಆ ರೀತಿಯಾಗಿ ಮಳೆ ಸುರಿತಾ ಇದೆ. ವಿಧಾನಸೌಧದ ಬಳಿನೂ ಕೂಡ ಅಷ್ಟೇ ಧಾರಾಕಾರವಾಗಿ ಮಳೆ ಸುರಿತಾ ಇತ್ತು. ಇವಾಗ ಸ್ವಲ್ಪ ಸ್ಲೋ ಆಗಿದೆ. ಅಲ್ಲೂ ಕೂಡ ಬೆಳಗ್ಗೆಯಿಂದ ಜಿಟಿ ಮಳೆ ಬರ್ತಾ ಇತ್ತು. ಅದಾದಮೇಲೆ 9 ಗಂಟೆ ನಂತರ ಕೆಲವು ಕಡೆ ಜೋರಾಗಿ ಮಳೆ ಆಗ್ತಾ ಇರುವಂಥದ್ದು. ರಾಜ್ಯದ ರಾಜಧಾನಿ ಬೆಂಗಳೂರಿನಲ್ಲಿ ಮಳೆ ಯಾವ ರೀತಿಯಾಗಿ ಆಗ್ತಾ ಇದೆ ಅನ್ನುವಂಥದ್ದನ್ನು ಗಮನಿಸ್ಬೋದು ನೀವು. ರಾಜ್ಯದಾದ್ಯಂತನೂ ಕೂಡ ಕೆಲವು ಜಿಲ್ಲೆಗಳಲ್ಲಿ ಮಳೆ ಆಗ್ತಾ ಇದೆ. ಹವಾಮಾನ ಇಲಾಖೆಯವರು ಹೇಳಿದರು ನಿನ್ನೆ ಕರಾವಳಿ ಭಾಗ ಮತ್ತು ದಕ್ಷಿಣ ಒಳನಾಡಿನಲ್ಲಿ ಮಳೆ ಆಗಲಿದೆ ಅಂತ ಹೇಳಿದರು. ಬೆಳಗ್ಗೆಯಿಂದಲೂ ಕೂಡ ಮೋಡ ಕವಿದ ವಾತಾವರಣ ಇತ್ತು. ಅದಾದಮೇಲೆ ಮಳೆ ತುಂತುರು ಮಳೆ ಶುರುವಾಗಿದ್ದು, ಅದಾದ ನಂತರ ಜೋರಾಗಿ ಮಳೆ ಬರ್ತಾ ಇದೆ. ಆಫೀಸ್ಗೆ ಹೋಗುವಂಥವ್ರು, ಶಾಲಾ ಕಾಲೇಜಿಗೆ ಹೋಗುವಂಥವ್ರು, ಕೆಲಸ ಕಾರ್ಯಗಳಿಗೆ ತೊಡ್ಕೊಳ್ಳುವಂಥವ್ರು ಮಳೆಯಿಂದಾಗಿ ಪರದಾಟವನ್ನು ಮಾಡಬೇಕಾಯಿತು. ಎಷ್ಟೋ ಕಡೆ ನೀರು ಫ್ಲೋನೇ ಆಗ್ತಾ ಇಲ್ಲ. ಹಿಂದೆ ಒಂದ್ಸಲಿ ಜೋರಾಗಿ ಅಂದರೆ ಒಂದು ತಿಂಗಳ ಹಿಂದೆ ಜೋರಾಗಿ ಮಳೆ ಬಂದಂಥ ಸಂದರ್ಭದಲ್ಲಿ ನೀವು ಕೂಡ ನೋಡಿದ್ರಿ
ಯಾವ ರೀತಿಯಾಗಿ ಪರಿಸ್ಥಿತಿ ನಿರ್ಮಾಣವಾಗಿತ್ತು ರಾಜಧಾನಿಯಲ್ಲಿ. ಅದರಲ್ಲಿ ಈ ಅಂಡರ್ ಪಾಸ್ನಲ್ಲಿ ನೀರು ನಿಂತ್ಕೊಂಡಂಥ ಸಂದರ್ಭದಲ್ಲಿ ಒಬ್ಬರು ಸಾವನ್ನಪ್ಪಿದ್ರು. ಅದರಲ್ಲಿ ಇದ್ದಂಥ ಸಚಿವರುಗಳು ಹಾಗೆ ಮುಖ್ಯಮಂತ್ರಿಗಳು ಕೂಡ ಹೋಗಿ ನೋಡಿದ್ರು ಮಳೆ ಅವಾಂತರ ನೆಕ್ಸ್ಟು ಈ ರೀತಿಯಾಗಿ ಆಗಬಾರ್ದು, ಎಚ್ಚರಿಕೆಯನ್ನು ಕೈಗೊಳ್ಳಬೇಕು BBMP ಅಂತ ಎಚ್ಚರಿಕೆಯನ್ನು ಕೂಡ ಕೊಟ್ಟಿದ್ರು. ಈಗ ಬೆಂಗಳೂರಿನ ನಗರಾಭಿವೃದ್ಧಿ ಸಚಿವರು ಬೇರೆ DK ಶಿವಕುಮಾರ್ ಅವರಿದ್ದಾರೆ. ಈಗ ಆಲ್ರೆಡಿ 3-4 ಬಾರಿ ಅವರು ಬೆಂಗಳೂರಿನ ರೌಂಡ್ಸ್ ಹೊಡೆದಿರುವಂಥದ್ದು, ಎಲ್ಲೆಲ್ಲಿ ಯಾವ್ಯಾವ ರೀತಿಯಾಗಿ ಸಮಸ್ಯೆ ಇದೆ, ಯಾವ ರೀತಿಯಾಗಿ ಬಗೆಹರಿಸಬೇಕು ಅನ್ನುವಂಥದ್ರ ಬಗ್ಗೆ ನೋಡ್ತಾ ಇದ್ರು. ಮುಂಗಾರು ಮಳೆ ಈಗ ಆಲ್ರೆಡಿ ಆರಂಭವಾಗಿದೆ. ಮುಂಗಾರು ಮಳೆ ಲೇಟ್ ಎಂಟ್ರಿ ಆಯಿತು, 1 ವೀಕ್ ಲೇಟ್ ಎಂಟ್ರಿ ಆಗಿದ್ದು ರಾಜ್ಯಕ್ಕೆ. ಕೇರಳದಿಂದ ಬಂದಿದ್ದು 1 ವೀಕ್ ಲೇಟ್ ಎಂಟ್ರಿ ಆಯಿತು. ಅದಾದ ನಂತರ ಸೆಕೆಂಡ್ ವೀಕಲ್ಲಿ ಬಂದಂಥ ಟೈಮ್ನಲ್ಲೂ ಕೂಡ ಎಲ್ಲೋ ಹೆಚ್ಚಾಗಿ ಮಳೆ ಕಾಣಿಸ್ಕೊಂಡಿರಲಿಲ್ಲ. ಮುಂಗಾರು ಮಳೆ ಎಂಟ್ರಿ ಆದ್ರೂ ಈಗ ಅಂದರೆ ನಿನ್ನೆ ಮೊನ್ನೆಯಿಂದ ಸ್ವಲ್ಪ ಜೋರಾಗಿ ಎಲ್ಲ ಕಡೆನೂ ಕೂಡ ಮಳೆ ಆಗ್ತಾ ಇದೆ. ರೈತರ ಮೊಗದಲ್ಲಿ ಈಗ ಸ್ವಲ್ಪ ಸಂತಸ ಇರುವಂಥದ್ದು. ಬಿಕಾಸ್ ಮುಂಗಾರು ಮಳೆ ಕೈ ಕೊಟ್ಟು ಬೆಳೆದಿದ್ದಂಥ ಬೆಳೆಗಳೆಲ್ಲವೂ ಕೂಡ ಹಾಳಾಗೋಗುತ್ತೆ ಅನ್ನುವಂಥ ಆತಂಕ ಇತ್ತು. ಅದರ ಜೊತೆಗೆ ಕುಡಿಯುವಂಥ ನೀರಿಗೂ ಕೂಡ ಹಾಹಾಕಾರ ನಿರ್ಮಾಣ ಆಗಿಬಿಟ್ಟಿತ್ತು ಎಲ್ಲ ಕಡೆನೂ ಕೂಡ. ಬಿಕಾಸ್ ನಾನು ಆಗಲೇ ಹೇಳ್ತಾ ಇದ್ದೆ, ಈ ಜಲಾಶಯಗಳೆಲ್ಲವೂ ಕೂಡ ಡ್ರೈ ಆಗ್ತಾ ಇದ್ದಾವೆ, ಡೆತ್ ಸ್ಟೋರೇಜ್ ತಲುಪ್ತಾ ಇರುವಂಥದ್ದು. ಬೆಂಗಳೂರಿಗೂ ಕೂಡ ಅಷ್ಟೇ ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದಲ್ಲಿ ಜಲಕಂಟಕ ಬೇರೆ ಎದುರಾಗುವಂಥ ಲಕ್ಷಣ ಇತ್ತು. ಸೊ ಹೀಗಾಗಿನೇ BWSSP KRS ಡ್ಯಾಮ್ ಅವರಿಗೆ ಒಂದು ಪತ್ರವನ್ನು ಕೂಡ ಬರೆದಿದ್ರು, ಕಾವೇರಿ ನಿಗಮದವರಿಗೆ. ಮುಂದಿನ 3 ತಿಂಗಳಿಗೆ ನಮಗೊಂದು 5 TMC ನೀರು ಬೇಕಾಗುತ್ತೆ ಕುಡಿಲಿಕ್ಕೆ. ಸೊ ಹೀಗಾಗಿ ಸ್ಟೋರೇಜನ್ನು ಇಟ್ಟಿರಿ ಅಂತ ಪತ್ರವನ್ನು ಕೂಡ ಬರೆದಿದ್ರು. ಬಿಕಾಸ್ ಮೇಯ್ನಾಗಿ ನಾವು ಬೆಂಗಳೂರಿನಲ್ಲಿ ಡಿಪೆಂಡ್ ಆಗಿರುವಂಥದ್ದೇ KRS ಡ್ಯಾಮ್ ನೀರಿಗೋಸ್ಕರ, ಕಾವೇರಿ ನೀರಿಗೋಸ್ಕರ. ಅದು ಕೂಡ ಕಡಿಮೆ ಆಗಿರುವಂಥದ್ದು. 10 ವರ್ಷಗಳಲ್ಲೇ ನೀರು ಈಗ ಇಂದಿನ ಸ್ಥಿತಿಗೆ ತುಂಬ ಕಡಿಮೆ ಇದೆ. ಒಂದು 12 TMC ಏನೋ ಇದೆ, 48 TMC ಇಡಿಸುವಂಥ KRSನಲ್ಲಿ ಬರೀ 12 TMC ನೀರು ಮಾತ್ರ ಇರುವಂಥದ್ದು. ಸೊ ಹೀಗಾಗಿ ಜೂನ್ ಜುಲೈ ಆಗಸ್ಟಿಗೆ ಬೇಕಾಗುವಷ್ಟು ಒಂದು 5 TMC ನೀರನ್ನು ಅಂದರೆ ಏನು ನೀರಿದೆ ಅದನ್ನು ಬೆಂಗಳೂರು ಕುಡಿಯೋಕ್ಕೋಸ್ಕರ ಹಾಗೆ ಇಟ್ಟಿರಿ, ಪೋಲ್ ಮಾಡೋದು ಬೇಡ, ಬಿಡೋದು ಬೇಡ, ಕುಡಿಯುವ ನೀರಿಗೋಸ್ಕರ ನೆಕ್ಸ್ಟು ತೊಂದರೆ ಆಗಿಬಿಡುತ್ತೆ ಅನ್ನುವಂಥ ಲೆಟ್ರೆಲ್ಲ ಬರೆದಿದ್ರು. ಸದ್ಯ ಈಗ ಎಲ್ಲ ಕಡೆ ಮಳೆ ಆಗ್ತಾ ಇರುವಂಥದ್ದು ಖುಷಿ. ಈ ಕಡೆ ರಾಜ್ಯ ಸರ್ಕಾರನೂ ಕೂಡ ಅಷ್ಟೇ. ನಿನ್ನೆ ಅಷ್ಟೇ ಕೃಷ್ಣ ಬೈರೇಗೌಡರು ಕಂದಾಯ ಸಚಿವರು ಮಾತನಾಡ್ತಾ ಇದ್ರು, ಏನಾದರೂ ಅಂದರೆ ಮುಂಗಾರು ಮಳೆ ಎಂಟ್ರಿ ಕೊಟ್ಟಿದೆ, ಆದರೆ ನಿರೀಕ್ಷಿತ ಪ್ರಮಾಣದಲ್ಲಿ ಮಳೆ ಆಗಿಲ್ಲ. ಇದೇ ರೀತಿಯಾಗಿ ಮಳೆ ಆಗದೆ ಹೋದರೆ ನಾವು ಜುಲೈ ಫಸ್ಟ್ ವೀಕಲ್ಲಿ ಚರ್ಚಿಸಿ ತೀರ್ಮಾನ ಮಾಡಬೇಕಾಗತ್ತೆ. ಬರಗಾಲನೋ ಏನು ಅನ್ನುವಂಥದ್ರ ಬಗ್ಗೆ ಒಂದು ತೀರ್ಮಾನಕ್ಕೆ ಬರಬೇಕಾಗತ್ತೆ ಅಂತ ಹೇಳ್ತಾ ಇದ್ರು. ಸದ್ಯ ಮಳೆ ಆಗ್ತದೆ ಎಲ್ಲ ಕಡೆನೂ ಕೂಡ. ಮಳೆ ಆಗಲಿ ಅನ್ನುವ ಕಾರಣಕ್ಕೋಸ್ಕರ ಎಷ್ಟೋ ಕಡೆ ಆ ಭಜನೆ ಎಲ್ಲ ಮಾಡಿದ್ರು. ಬೆಳಗ್ಗೆ ಅಷ್ಟೇ ತೋರಿಸ್ತಾ ಇದ್ವಿ ನಾವು, ಭಜನೆಯನ್ನು ಮಾಡ್ತಾಯಿದ್ರು. ಉತ್ತರ ಕರ್ನಾಟಕ ಭಾಗದಲ್ಲೆಲ್ಲ ಕತ್ತೆಗಳಿಗೆ ಮದುವೆ, ಕಪ್ಪೆಗಳಿಗೆ ಮದುವೆ, ನಾನಾ ರೀತಿಯಾದಂಥ ಒಂದು ಹರಕೆಗಳನ್ನು ಹೊತ್ಕೊಳ್ಳೋದು, ದೇವರಿಗೆ ವಿಶೇಷವಾದಂಥ ಪೂಜೆಯನ್ನು ಸಲ್ಲಿಸೋದೆಲ್ಲ ನೋಡ್ತಾ ಇದ್ವಿ. ಈಗ ದೇವರ ಕೃಪೆ, ವರ್ಣನ ಕೃಪೆ, ಮಳೆ ಆಗ್ತಾ ಇದೆ ರಾಜ್ಯದಲ್ಲಿ. ರಾಜ್ಯದ ರಾಜಧಾನಿಯಲ್ಲೂ ಕೂಡ ಅಷ್ಟೇ ಮಳೆ ಸುರಿತಾ ಇದೆ. KR ಸರ್ಕಲ್ ಬೆಂಗಳೂರಿನ ಪ್ರಮುಖ ಸರ್ಕಲ್ ಅದು. ಅಲ್ಲಿ ಯಾವ ರೀತಿಯಾಗಿ ಮಳೆ ಆಗ್ತಾ ಇದೆ ಅನ್ನುವಂಥದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಓವರ್ ಟು ಯು ಮಂಜು. ಪೃಥ್ವಿ, ಕಳೆದ ಅರ್ಧ ಗಂಟೆಯಿಂದ ಸುರಿದಂತಹ ಮಳೆಯಿಂದಾಗಿ ಬೆಂಗಳೂರಿನಲ್ಲಿ ಈಗಾಗಲೇ ಒಂದಷ್ಟು ಕಡೆಗಳಲ್ಲಿ ನೀರು ಟ್ರಾಫಿಕ್ ನ ಸಮಸ್ಯೆ ಕೂಡ ಉದ್ಭವ ಆಗಿರುವಂತದ್ದು. ಈಗ ನಾನು KR ಸರ್ಕಲ್ ನಲ್ಲಿ ಇದ್ದೀನಿ. KR ಸರ್ಕಲ್ ನಿಂದ ವಿಧಾನಸೌಧಕ್ಕೆ ಹೋಗುವಂತ ರಸ್ತೆಯನ್ನ ನೀವು ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಟ್ರಾಫಿಕ್ ಜಾಮ್ ಆಗಿರುವಂತದ್ದು. ಯಾಕಂದ್ರೆ ಅರ್ಧ ಗಂಟೆ ಬಿದ್ದಂತ ಮಳೆಯಿಂದಾಗಿ KR ಸರ್ಕಲ್ ನ ಅಂಡರ್ ಪಾಸ್ ಅನ್ನ ಪೊಲೀಸರು ಕ್ಲೋಸ್ ಮಾಡ್ತಾರೆ. ಕ್ಲೋಸ್ ಮಾಡಿದಂತ ಕಾರಣಕ್ಕೋಸ್ಕರ ವೆಹಿಕಲ್ ಡೈವರ್ಷನ್ ಆಗೋದಿಲ್ಲ. ಆ ಒಂದು ಕಾರಣಕ್ಕೋಸ್ಕರ ಈ ರೀತಿಯಾದಂತಹ ಒಂದು ಟ್ರಾಫಿಕ್ ಜಾಮ್ ಕೂಡ ಉಂಟಾಗಿರುವಂತದ್ದು. ಈಗ ಮಳೆ ಬಿಡುವು ಕೊಟ್ಟಂತಹ ಒಂದು ಕಾರಣಕ್ಕೋಸ್ಕರ ಒಂದಷ್ಟು ವೆಹಿಕಲ್ ಗಳ ಮೂವ್ಮೆಂಟ್ ಆಗ್ತಾ ಇರುವಂತದ್ದು. ಯಾಕಂದ್ರೆ ಅರ್ಧ ಗಂಟೆಯಿಂದಲೂ ಕೂಡ ಅಷ್ಟೇ ಸರಾಗವಾಗಿ ಮಳೆ ಬಿದ್ದಂತ ಕಾರಣಕ್ಕೋಸ್ಕರ ಕಂಪ್ಲೀಟ್ ಆಗಿ ವೆಹಿಕಲ್ ಗಳು ನಿಲ್ತಿದ್ವು. ಯಾಕಂದ್ರೆ ನೀವು ನೋಡ್ತಾ ಇರಬಹುದು, ಈ ಒಂದು ಲೋಕಾಯುಕ್ತ ಕಚೇರಿಯ ಮುಂಭಾಗದ ಒಂದು ರೋಡ್ ಅನ್ನು ಕೂಡ ಅಷ್ಟೇ ಗಮನಿಸ್ತಾ ಇರಬಹುದು, ಕಂಪ್ಲೀಟ್ ಆಗಿ ಜಲಾವೃತ ಆಗಿರುವಂತದ್ದು. ಅರ್ಧ ಗಂಟೆ ಬಿದ್ದಂತ ಮಳೆಯಿಂದಾಗಿ ಈ ಒಂದು ಡೌನ್ ಅಲ್ಲಿರುವಂತಹ ಕಾರಣಕ್ಕೋಸ್ಕರ ನೀರು ಈ ರೀತಿಯಾಗಿ ಬಂದು ನಿಂತಿರುವಂತದ್ದು. ಜೊತೆಗೆ ವೆಹಿಕಲ್ ಮೂವ್ಮೆಂಟ್ ವಿಧಾನಸೌಧದವರೆಗೂ ಕೂಡ ಅಷ್ಟೇ ಕಂಪ್ಲೀಟ್ ಆಗಿ ಜಾಮ್ ಆಗಿತ್ತು.
ಜಾಮ್ ಆಗಿದ್ದಂತಹ ಒಂದು ಕಾರಣಕ್ಕೋಸ್ಕರ ಪೊಲೀಸರು ಈಗ ಆ ಒಂದು KR ಸರ್ಕಲ್ ನ ಅಂಡರ್ ಪಾಸ್ಗೆ ಹಾಕಿದ್ದಂತಹ ಬ್ಯಾರಿಕೇಡ್ ಗಳನ್ನ ತೆರವು ಮಾಡಿದ್ದಾರೆ. ಇನ್ನೊಂದು ದೃಶ್ಯದಲ್ಲೂ ಕೂಡ ಅಷ್ಟೇ ನೀವು ಗಮನಿಸ್ತಾ ಇರಬಹುದು. ಯಾಕಂದ್ರೆ ಇದೇ ಒಂದು KR ಸರ್ಕಲ್ ನ ಅಂಡರ್ ಪಾಸ್ ನಲ್ಲಿ 1 ತಿಂಗಳ ಹಿಂದೆ ನಡೆದಂತಹ ಒಂದು ಮಳೆ ನೀರಿನ ಎಫೆಕ್ಟ್ ಒಂದು ಸಾವು ಕೂಡ ಅಷ್ಟಾಗಿತ್ತು. ಈ ಒಂದು ಸಾವಾದಂತ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಂತಹ ಪೊಲೀಸರು ಕೂಡ ಅಷ್ಟೇ ಯಾವಾಗ್ಲೇ ಆಗ್ಲಿ ಮಳೆ ಬಂದಂತ ಇಮಿಡಿಯೇಟ್ ಆಗಿ ಇಲ್ಲೊಬ್ಬ ಸಿಬ್ಬಂದಿಯನ್ನ ಹಾಕಿರ್ತಾರೆ. ಈ ಒಂದು ಸಿಬ್ಬಂದಿಯವರು ಕೂಡ ಅಷ್ಟೇ ಇಮಿಡಿಯೇಟ್ ಆಗಿ ಬ್ಯಾರಿಕೇಡ್ ಅನ್ನ ಹಾಕ್ತಾರಿಲ್ಲ. ಯಾಕಂದ್ರೆ ಮಳೆ ಪ್ರಮಾಣ ಜೋರಾಯಿತು ಅಂದ್ರೆ ಸಾಕು ಈ ಒಂದು KR ಸರ್ಕಲ್ ನ ಅಂಡರ್ ಪಾಸ್ ಅನ್ನ ಕ್ಲೋಸ್ ಮಾಡ್ತಾರೆ ಬ್ಯಾರಿಕೇಡ್ ಹಾಕ್ಬಿಟ್ಟು. ಇವತ್ತು ಕೂಡ ಅಷ್ಟೇ ಮಳೆ ಯಾವಾಗ ಶುರುವಾಯಿತು, ಮಳೆ ಶುರುವಾದ ತಕ್ಷಣವಿಲ್ಲಿದ್ದಂತ ಸಿಬ್ಬಂದಿಯವರು ಒಂದು ಅಂಡರ್ ಪಾಸ್ ಅನ್ನ ಬ್ಯಾರಿಕೇಡ್ ಮುಖಾಂತರವಾಗಿ ಕ್ಲೋಸ್ ಮಾಡಿದ್ರು. ಕ್ಲೋಸ್ ಮಾಡಿ ಇವಾಗ ಟ್ರಾಫಿಕ್ ಜಾಮ್ ಯಾವಾಗಾಯ್ತು ಮತ್ತು ಮಳೆ ಕೂಡ ಅಷ್ಟೇ ನಿಂತಂತ ಒಂದು ಕಾರಣಕ್ಕೋಸ್ಕರ ಈಗ ಅಂಡರ್ ಪಾಸ್ ಅನ್ನು ಕೂಡ ಈಗಾಗಲೇ ಹಾಕಿದಂತ ಬ್ಯಾರಿಕೇಡ್ ಅನ್ನ ತೆರವು ಮಾಡಿದೆ. ನೀವು ಅಂಡರ್ ಪಾಸ್ ಅನ್ನು ನಾನು ತೋರಿಸ್ತಾ ಇದ್ದೀನಿ. ಈ ಒಂದು ಅಂಡರ್ ಪಾಸ್ ನಲ್ಲಿ ಸದ್ಯಕ್ಕೆ ನೀರು ನಿಲ್ಲದ ಹಾಗೆ ಈಗಾಗಲೇ ಎಚ್ಚೆತ್ತುಕೊಂಡಿರುವಂತದ್ದು. ಯಾಕಂದ್ರೆ ಇಲ್ಲಿ ಪ್ರತಿ ಬಾರಿಯೂ ಕೂಡ ಅಷ್ಟೇ ಯಾವಾಗ್ಲೂ ಮಳೆ ಬಂದಂತ ವೇಳೆಯಲ್ಲಿ ಅರ್ಧ ಗಂಟೆ ಮಳೆ ಬಿತ್ತು ಅಂದ್ರೆ ಸಾಕು ಸುಮಾರು 3 ರಿಂದ 4 ಅಡಿಯಷ್ಟು ನೀರು ನಿಲ್ತಾ ಇತ್ತು. ಆದ್ರೆ ಮೊನ್ನೆ ನಡೆದಂತಹ ಘಟನೆಯಿಂದ ಎಚ್ಚೆತ್ತುಕೊಂಡಿದ್ದಂತ ಇಲಾಖೆಯವರು ಅರ್ಧ ಗಂಟೆ ಮಳೆ ಬಿದ್ದರೂ ಕೂಡ ಅಷ್ಟೇ ಈ ಒಂದು ಅಂಡರ್ ಪಾಸ್ ನಲ್ಲಿ ನೀರು ನಿಲ್ಲದ ಹಾಗೆ ಸರಾಗವಾಗಿ ನೀರು ಹೋಗೋದಕ್ಕೆ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು. ಅದರಂತೆ ಇವತ್ತು ಕೂಡ ಅಷ್ಟೇ ಅರ್ಧ ಗಂಟೆ ಮಳೆ ಬಿದ್ದರೂ ಕೂಡ ಯಾವುದೇ ರೀತಿಯಂತ ಅನಾಹುತ ಆಗಿಲ್ಲ. ಜೊತೆಗೆ ಈ ಹಿಂದೆ ಮಂಜು DK ಶಿವಕುಮಾರ್ ಅವರು ನಗರ ಪ್ರದಕ್ಷಿಣೆ ಮಾಡಿದ್ರು. ಅದಕ್ಕೂ ಮುಂಚೆ ಈ KR ಸರ್ಕಲ್ ಅಲ್ಲಿ ಅನಾಹುತ ಆಗಿತ್ತಲ್ಲ, ಅವಾಗ ಬಂದು BBMP ಅಧಿಕಾರಿಗಳಿಗೆ ಒಂದು ಎಚ್ಚರಿಕೆ ಕೊಟ್ಟಿದ್ರು. ಮುಂದಿನ ದಿನಗಳಲ್ಲಿ ಈ ರೀತಿಯಾಗಿ ಆಗಬಾರ್ದು ಅನ್ನುವ ಕಾರಣಕ್ಕೋಸ್ಕರ ಎಲ್ಲ ಅಂಡರ್ ಪಾಸ್ಗಳಲ್ಲಿ CCTV ಕ್ಯಾಮೆರಾಗಳನ್ನ ಅಳವಡಿಸಿ ಅಂತ. ಅದಾದ್ಮೇಲೆ BBMP ಆಯುಕ್ತರಾಗಿರುವಂತಹ ತುಷಾರ್ ಗಿರಿನಾಥ್ ಅವರು ಕೂಡ ಅಳವಡಿಸಲಿಕ್ಕೆ ಸೂಚನೆ ಕೊಟ್ಟಿದ್ರು. ಅಲ್ಲೆಲ್ಲ ಹಾಕಿದಾರಾ? ನೀವು ಇದ್ರಲ್ಲ KR ಸರ್ಕಲ್ ಅಲ್ಲಿ, ಅಲ್ಲೇನಾದ್ರೂ CCTV ಅನ್ನ ಅಳವಡಿಸಿದಾರಾ? ಎಸ್, ಖಂಡಿತವಾಗ್ಲೂ ಪೃಥ್ವಿ. ಯಾಕಂದ್ರೆ ಮೊನ್ನೆ ನಡೆದಂತಹ ಘಟನೆಯಿಂದ ಎಚ್ಚೆತ್ತುಕೊಂಡಂತಹ ಸರ್ಕಾರ ಆಗಿರ್ಬೋದು ಮತ್ತು BBMP ಅವರಾಗಿರ್ಬೋದು ಇಲ್ಲಿ ಅಂಡರ್ ಪಾಸ್ ನಲ್ಲಿ CC ಕ್ಯಾಮೆರಾಗಳನ್ನ ಕಡ್ಡಾಯವಾಗಿ ಅಳವಡಿಕೆ ಮಾಡಬೇಕು ಅಂತಾನೆ ಹೇಳಿದ್ರು. ಜೊತೆಗೆ ಪ್ರಮುಖವಾಗಿ ಮಳೆ ಬಂದಂತ ವೇಳೆಯಲ್ಲಿ ಯಾವುದೇ ಕಾರಣಕ್ಕೂ ಕೂಡ ಅಷ್ಟೇ ನೀರು ನಿಲ್ಲದ ರೀತಿಯಲ್ಲಿ ನೋಡ್ಕೊಳ್ಬೇಕು. ನೀರು ನಿಂತಹ ವೇಳೆಯಲ್ಲಿ ಸಂಬಂಧಪಟ್ಟಂತ ಅಧಿಕಾರಿಗಳ ವಿರುದ್ಧ ನಿರ್ದಾಕ್ಷಣ್ಯವಾಗಿ ಕ್ರಮವನ್ನ ಕೈಗೊಳ್ತೀವಿ ಅಂತಾನೆ ಹೇಳಿದ್ರು. ಯಾಕಂದ್ರೆ ಲಾಸ್ಟ್ ಟೈಮ್ ನೀವು ಮಳೆ ಬಂದಂತ ವೇಳೆಯಲ್ಲಿ ನೋಡ್ತಾ ಇರಬಹುದು ಏನ್ ವೆಹಿಕಲ್ ಗೆ ಹೋಗ್ತಿದೆ ಇಲ್ಲಿವರೆಗೂ ಕೂಡ ಅಷ್ಟೇ ಸರಾಗವಾಗಿ ನೀರು ನಿಲ್ತಾ ಇತ್ತು. ಇದರ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಅಂಡರ್ ಪಾಸ್ ನಲ್ಲಿ ಕೂಡ ಕಡ್ಡಾಯವಾಗಿ CC ಕ್ಯಾಮೆರಾವನ್ನು ಅಳವಡಿಕೆ ಮಾಡಬೇಕು ಅಂತ ಹೇಳಿದ್ರು. ಈ ಅಂಡರ್ ಪಾಸ್ ನಲ್ಲಿ ಕೂಡ ಅಷ್ಟೇ ಈಗಾಗಲೇ ನೀವು ದೃಶ್ಯದಲ್ಲೂ ಕೂಡ ನೀವು ನೋಡ್ತಾ ಇರಬಹುದು CC ಕ್ಯಾಮೆರಾವನ್ನು ಅಳವಡಿಸಿದ್ದಾರೆ ಇಲ್ಲಿ. ಯಾಕಂದ್ರೆ ಘಟನೆಯ ಬಳಿಕ ಎಚ್ಚೆತ್ತುಕೊಂಡಿರುವಂತಹದ್ದು ಈಗಾಗಲೇ ಎರಡೂ ಬದಿಗಳಲ್ಲಿ ಕೂಡ ಅಂಡರ್ ಪಾಸ್ ನ ಎಂಟ್ರಿ ಮತ್ತು ಎಕ್ಸಿಟ್ ಪ್ಲೇಸ್ ನ ಎರಡೂ ಬದಿಗಳಲ್ಲಿ ಕೂಡ ಅಷ್ಟೇ ಒಟ್ಟು 4 CC ಕ್ಯಾಮೆರಾಗಳನ್ನ ಅಳವಡಿಕೆ ಮಾಡಿರುವಂತಹದ್ದು ನೀವು ದೃಶ್ಯದಲ್ಲಿ ನೀವು ನೋಡ್ತಾ ಇರಬಹುದು. ಒಂದು ಎಂಟ್ರಿ ಮತ್ತು ಎಕ್ಸಿಟ್ ನ ಎರಡೂ ದೃಶ್ಯಗಳು ಕೂಡ ಅಷ್ಟೇ ಸರಿಯಾಗುವಂತಹ ರೀತಿಯಲ್ಲಿ CC ಕ್ಯಾಮೆರಾ ಅಳವಡಿಕೆ ಮಾಡಿದ್ದಾರೆ. ಜೊತೆಗೆ ಒಂದು CC ಕ್ಯಾಮೆರಾದ ವಿಜುವಲ್ಸ್ ಏನು ನಿಮ್ಗೆ CC ಕ್ಯಾಮೆರಾ ಕಾಣ್ತಿದೆ, ಇಲ್ಲಿ ಮಳೆ ಬಂದಂತ ತಕ್ಷಣ ಇಮಿಡಿಯೇಟ್ ಕಂಟ್ರೋಲ್ ರೂಮ್ ನಲ್ಲಿ ಇಲ್ಲಿನ ಚಿತ್ರಣವನ್ನ ಗಮನಿಸ್ತಾ ಇರ್ತಾರೆ. ನೀರಿನ ಪ್ರಮಾಣ ಎಷ್ಟು ಬರ್ತಿದೆ, ನೀರೇನಾದ್ರೂ ಜಾಸ್ತಿ ಆಗ್ತಿದೆ ಅಥವಾ ನಿಲ್ತಾ ಇದೆಯಾ ಅಂತ ಪ್ರತಿಯೊಂದನ್ನು ಕೂಡ ಅಷ್ಟೇ BBMP ಅವರು ಈ ಒಂದು ಸ್ಟ್ರಾಂಗ್ ರೂಮ್ ನಲ್ಲಿ ವೀಕ್ಷಣೆ ಮಾಡ್ತಿರ್ತಾರೆ. ಒಂದು ವೇಳೆ ನೀರಿನ ಮಟ್ಟ ಈ ಒಂದು ಅಂಡರ್ ಪಾಸ್ ನಲ್ಲಿ ಜಾಸ್ತಿ ಆಯ್ತು ಅಂತ ತಕ್ಷಣವೇ ಸಂಬಂಧಪಟ್ಟಂತವ್ರಿಗೆ ಇಮಿಡಿಯೇಟ್ ಆಗಿ ಒಂದು ನೀರಿನ ಮಟ್ಟವನ್ನ ಕಡಿಮೆ ಮಾಡಕ್ಕೆ ಏನೆಲ್ಲ ಮಾಡಬೇಕು ಅದನ್ನ ಮಾಡಕ್ಕೆ ಸೂಚನೆಯನ್ನ ಕೊಡ್ತಾರೆ. ಜೊತೆಗೆ ಪೊಲೀಸರು ಕೂಡ ಅಷ್ಟೇ ಒಂದು CC ಕ್ಯಾಮೆರಾವನ್ನ ಅಬ್ಸರ್ವ್ ಮಾಡ್ತಿರ್ತಾರೆ. ನೀರೇನಾದ್ರೂ ಜಾಸ್ತಿ ಆಗ್ತಾ ಹೋದಂತ ವೇಳೆಯಲ್ಲಿ ಇಮಿಡಿಯೇಟ್ ಆಗಿ ಒಬ್ಬ ಸ್ಟಾಫ್ ಅನ್ನ ಇಟ್ಕೊಂಡ್ಬಿಟ್ಟು ಎರಡೂ ಬದಿಗಳಲ್ಲಿ ಕೂಡ ಬ್ಯಾರಿಕೇಡ್ ಅನ್ನು ಹಾಕ್ಬಿಟ್ಟು ಕ್ಲೋಸ್ ಮಾಡಿಸ್ತಾರೆ. ಯಾವುದೇ ಕಾರಣಕ್ಕೂ ಮಳೆಯ ನೀರು ಬರದ ರೀತಿಯಲ್ಲಿ ಒಂದು ವ್ಯವಸ್ಥೆಯನ್ನ ಮಾಡ್ಕೊಂಡಿದ್ದಾರೆ. ಆದ್ರೆ ಇದು ಎಷ್ಟರ ಮಟ್ಟಿಗೆ ಮುಂದಿನ ದಿನಗಳಲ್ಲಿ ಸಕ್ಸಸ್ ಆಗುತ್ತೆ ಅನ್ನೋದನ್ನು ಕೂಡ ನೋಡ್ಬೇಕಾಗುತ್ತೆ. ಯಾಕಂದ್ರೆ ಇವತ್ತು ಅರ್ಧ ಗಂಟೆ ಬಿದ್ದಂತಹ ಮಳೆಯಿಂದಾಗಿ ಕೂಡ ಒಂದಷ್ಟು ನೀರು ಬಂದಿದೆ. ಅದು ಬಿಟ್ರೆ ಉಳಿದಂತ ಮುಂದಿನ ದಿನಗಳಲ್ಲಿ ಮಳೆಗಾಲ ಬಂದಂತ ವೇಳೆಯಲ್ಲಿ ದೊಡ್ಡ ಮಟ್ಟದಲ್ಲಿ ನೀರು ಬಂದಂತ ವೇಳೆಯಲ್ಲಿ ಯಾವ ರೀತಿಯಂತಹ ಒಂದು ಎಡವಟ್ಟುಗಳು ಆಗದ ರೀತಿಯಲ್ಲಿ ಹೆಂಗೆ ಪಾಲಿಕೆಯವರು ಕೆಲಸವನ್ನ ಮಾಡ್ತಾರೆ ಅನ್ನೋದು ಕೂಡ ನೋಡ್ಬೇಕಾಗಿರುತ್ತೆ. ಇನ್ನೊಂದು ಕೂಡ ಅಷ್ಟೇ, ಯಾಕಂದ್ರೆ ಯಾಕೆ ಈ ಒಂದು ಅಂಡರ್ ಪಾಸ್ಗೆ ಮಳೆ ಬಂದಂತ ವೇಳೆಯಲ್ಲಿ ನೀರೀಗ ಸರಾಗ ಹೋಗೋದು ಪ್ರಮುಖ ಕಾರಣ ಅಂತಂದ್ರೆ ಅಲ್ಲಿ ಏನು ಬ್ಯಾರಿಕೇಡ್ ಕಾಣ್ತಾ ಇದೆ, ಬ್ಯಾರಿಕೇಡ್ ಇರುವಂತಹ ಜಾಗದಲ್ಲಿ ಮಳೆಯ ನೀರನ್ನು ಹೋಗೋದಕ್ಕೆ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಈಗಾಗಲೇ ಸಿಬ್ಬಂದಿಯವರು ಕೂಡ ಬಂದಿದ್ದಾರೆ. ಅವರು ಕೂಡ ಅಷ್ಟೇ ಯಾವುದೇ ಕಾರಣಕ್ಕೂ ಅಲ್ಲಿ ನೀರು ನಿಂತ್ಕೊಳ್ಳದ ರೀತಿಯಲ್ಲಿ ಸರಾಗವಾಗಿ ಹೋಗೋದಕ್ಕೆ ಏನ್ ಮಾಡಬೇಕು ಅದನ್ನು ಕೂಡ ಈಗಾಗಲೇ ಮಾಡ್ತಾ ಇರುವಂತ ನೀವು ದೃಶ್ಯವನ್ನು ಅದನ್ನು ಕೂಡ ನಾನು ತೋರಿಸ್ತೀನಿ. ಈಗಾಗಲೇ ಇಲ್ಲಿ ನೋಡ್ತಾ ಇರಬಹುದು ನೀವು ಬ್ಯಾರಿಕೇಡ್ಗಳನ್ನು ಏನು ಹಾಕಿದ್ದಾರೆ ಈ ಒಂದು ಜಾಗದಲ್ಲಿ ಮಳೆಯ ನೀರು ಸಂಪೂರ್ಣವಾಗಿ ಹೋಗೋದಕ್ಕೆ. ಯಾಕಂದ್ರೆ ಇದು ತಗ್ಗು ಪ್ರದೇಶ ಆಗಿರುವಂತ ಒಂದು ಕಾರಣಕ್ಕೋಸ್ಕರ ಈ ಒಂದು ಅಂಡರ್ ಪಾಸ್ಗೆ ಇಲ್ಲಿಂದ ಎಂಟ್ರಿ ಆಗುತ್ತೆ ನೀರು. ಆ ಒಂದು ಕಾರಣಕ್ಕೋಸ್ಕರ ನೀರು ಯಾವುದೇ ಕಾರಣಕ್ಕೂ ಅಂಡರ್ ಪಾಸ್ ಹೋಗದೆ ಇಲ್ಲೇ ಇದರ ಮುಖಾಂತರವಾಗಿ ನೀರು ಹೋಗೋದಕ್ಕೆ ಎಲ್ಲಾ ರೀತಿಯಂತ ಒಂದು ವ್ಯವಸ್ಥೆಯನ್ನು ಕೂಡ ಮಾಡ್ಕೊಂಡಿದ್ರು. ಜೊತೆಗೆ ಸಿಬ್ಬಂದಿಯವರು ಕೂಡ ಈಗಾಗಲೇ ಬಂದಿದ್ದಾರೆ. ಯಾಕಂದ್ರೆ ಒಂದ್ ವೇಳೆ ಮಳೆ ಏನಾದ್ರೂ ಜಾಸ್ತಿ ಆದಂತ ವೇಳೆಯಲ್ಲಿ ಇಲ್ಲಿಯೂ ಕೂಡ ನೀರು ಇದನ್ನ ಮೀರಿ ಏನಾದ್ರೂ ಅಂಡರ್ ಪಾಸ್ಗೆ ಹೋದ್ರೆ ಅಲ್ಲಿ ಮುಂದೆ ಏನ್ ಮಾಡಬೇಕು ಅನ್ನುವಂತಹದ್ದು ತಿಳ್ಕೊಳ್ಳುವಂತ ನಿಟ್ಟಿನಲ್ಲಿ ಅವರು ಕೂಡ ಈಗಾಗಲೇ ಬಂದಿದ್ದಾರೆ. ಆದ್ರೆ
ಮಳೆ ಏನು ಕಂಪ್ಲೀಟ್ ಆಗಿ ಈಗಾಗಲೇ ನಿಂತಿದೆ. ಮಳೆ ನಿಂತಿರುವಂತ ಕಾರಣಕ್ಕೋಸ್ಕರ ಅಂಡರ್ ಪಾಸ್ಗೆ ನೀರು ಹೋಗ್ತಿಲ್ಲ. ಕಾರಣ ಏನು ಅಂತಂದ್ರೆ ಇಲ್ಲಿ ಏನು ಅಳವಡಿಕೆ ಮಾಡಿದ್ದಾರೆ, ಈ ಕಂಪ್ಲೀಟ್ ಆಗಿ ಮಳೆಯ ನೀರು ಅಂಡರ್ ಪಾಸ್ಗೆ ಹೋಗೋದೆ ಇಲ್ಲಿ ಹೋಗುವಂತ ಈಗಾಗಲೇ ಒಂದಷ್ಟು ಜನ ಇವರಿದ್ದಾರೆ. ಅವ್ರನ್ನೂ ಕೂಡ ಅಷ್ಟೇ ನಾವು ಮಾತನಾಡ್ಸೋಣ. ಸರ್ ಹೇಳಿ, ಏನೆಲ್ಲ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ ಈಗ ಅಂಡರ್ ಪಾಸ್ಗೆ ನೀರು ಹೋಗ್ತೀರಿ? ಸರ್ ಈಗ ಹೋಗಲ್ಲ, ಯಾಕಂದ್ರೆ ಇಲ್ಲಿ 900 ರೂಪಾಯಿ ಬಿಟ್ಟು ಕರಾಚ್ ಕಾಲುವೆ ಕೊಟ್ಟಿದ್ದೀವಿ. ಈಗ ಮಳೆ ನೀರು ಬರೋದೆಲ್ಲ ಇದ್ರೊಳಗೆ ಹೋಗುತ್ತೆ. ಮಳೆ ಹೋದ್ರೆ ಈಗ 100% ನೀರು ಹೋಗಲ್ಲ. ಅಂದ್ರೆ ಹಿಂದೆ ಇದಿರ್ಲಿಲ್ಲ, ಇರಲಿಲ್ಲ ಸರ್. ಯಾಕಂದ್ರೆ ಲಾಸ್ಟ್ ಟೈಮ್ ಒಂದು ಸಾವಾಗಿತ್ತಲ್ಲ, ಆ ಸಾವಾದಾಗ ಇದಿರ್ಲಿಲ್ಲ. ಇವಾಗ ಅದ್ರ ಸಲಗನೆ ಸಲಗನೆ ಮಾಡಿದ್ವಿ. ಇವಾಗ ಈಗ ಅಂಡರ್ ಪಾಸಿಗೆ ಏನು ನೀರು ಹೋಗಲ್ಲ. ಈ ಸೈಡ್ ಮಾಡಿದೀವಿ, ಆ ಸೈಡ್ ಮಾಡಿದೀವಿ. ಇಲ್ಲಿ ಬರುವಂತ ನೀರು ಎಲ್ಲಿಗೋಗುತ್ತೆ? ಇಲ್ಲಿ ಮುಂದೆ ರಾಜಗೌಲಿ ಐತಿ. ಇಲ್ಲಿ ರಾಜಗೌಲಿ ಇದೆ. ರಾಜಗೌಲಿಯಿಂದ 900 ಪೈಪ್ ತಂದು ಇಲ್ಲಿ ಲಿಂಕ್ ಮಾಡಿದ್ವಿ. ಆ ಕಡೆನೂ ಇದೇ ತರದೊಂದು ಮಾಡ್ಕೊಂಡಿದ್ರೆ ಮಾಡಿದೀವಿ ನೋಡಿ, ಅಲ್ಲಿನೂ ಮಾಡಿದ್ವಿ. ಎರಡು ಕಡೆನೂ ಎರಡು ಕಡೆನೂ ಮಾಡಿದ್ವಿ. ಈಗ ನೆಕ್ಸ್ಟ್ ಏನಾದ್ರು ಮಳೆ ಬಂದ್ರೆ ಇಲ್ಲಿ ಏನು ಸಮಸ್ಯೆ ಆಗಲ್ಲ? ಸರ್ ಏನಾಗಲ್ಲ, ಏನು ಸಮಸ್ಯೆ ಆಗಲ್ಲ. ಎಲ್ಲ ಆ ಕಡೆನೂ ಮಾಡಿದ್ವಿ, ಈ ಕಡೆನೂ ಮಾಡಿದ್ವಿ. ಎರಡು ಕಡೆ ಮಾಡಿದ್ವಿ, ಸೀದಾ ಹಿಂಗ್ ಹೋಗುತ್ತೆ, ಮೋರಿಗೆ ಹೋಗುತ್ತೆ ನೀರು. ಆ ಕಡೆನೂ ಮಾಡಿದ್ವಿ, ಈ ಕಡೆ ಮಾಡಿದ್ವಿ. ಆ ಕಡೆ ಹೋಗಲ್ಲ ನೀರು. ಮೊದಲು ಇರಲಿಲ್ಲ, ಇವಾಗ ಮಾಡಿದೀವಿ. ಮತ್ತೆ ಮಳೆ ಬಂದ್ರು ಇನ್ಮೇಲೆ KR ಸರ್ಕಲ್ ಅಂಡರ್ ಪಾಸ್ಗೆ ನೀರು ಹೋಗೋದಿಲ್ಲ. ಹೋಗಲ್ಲ, ಅಂಡರ್ ಪಾಸ್ಗೆ ನೀರು ಹೋಗಲ್ಲ. ಇದೇನಾದ್ರೂ ಬ್ಲಾಕ್ ಆದ್ರೆ ಏನ್ ಮಾಡ್ತೀರಾ? ಬ್ಲಾಕ್ ಆದ್ರೆ ಎತ್ತಿ ಬಂದ್ಬಿಟ್ಟು ದೊಡ್ಡ ಪೈಪ್ ಇದೆ, 900 ಒಳಗಡೆ ಒಬ್ಬ ಮನುಷ್ಯ ಒಳಗಡೆ ಹೋಗ್ಬೋದು. ಆ ಪೈಪ್ ಹಾಕಿದ್ವಿ. ಅಂದ್ರೆ ಎಷ್ಟೇ ಮಳೆ ಬರ್ಲಿ ಮುಂದಿನ ದಿನಗಳಲ್ಲಿ ಯಾವುದೇ ಕಾರಣಕ್ಕೂ ಅಂಡರ್ ಪಾಸ್ಗೆ ನೀರು ಹೋಗೋದಿಲ್ಲ. ನೀರು ತಗೊಂಡು ಸೀದಾ ರಾಜ್ ಕಾಲುವೆ ಹೋಯ್ತದೆ, ಯಾವ ತೊಂದರೆನೂ ಇಲ್ಲ ಇನ್ಮೇಲೆ. ಪೃಥ್ವಿ, ಏನು ಕಳೆದ ಬಾರಿ ನಡೆದಂತ ಘಟನೆ ಆಗಿತ್ತು, ಆ ಒಂದು ಘಟನೆಯಿಂದ ಸಂಪೂರ್ಣವಾಗಿ BBMP ಅವರು ಎಚ್ಚೆತ್ಕೊಂಡಿರುವಂತಹದ್ದು. ಯಾಕಂದ್ರೆ ಎಷ್ಟೇ ಮಳೆ ಬಿದ್ರೂ ಕೂಡ ಅಷ್ಟೇ ಈ ಒಂದು ಏನಿಲ್ಲಿ ಮಳೆ ನೀರು ಹೋಗೋದಕ್ಕೆ ವ್ಯವಸ್ಥೆ ಮಾಡಿದರೆ ಇದರ ಮುಖಾಂತರವಾಗಿ ರಾಜ್ ಕಾಲುವೆಗೆ ಹೋಗುತ್ತೆ ಅಂತ ಹೇಳಿದ್ದಾರೆ. ಯಾಕಂದ್ರೆ ಸುಮಾರು ಒಬ್ಬ ಮನುಷ್ಯನೇ ಇಳಿಬಹುದು, ಸುಮಾರು 9 ಅಡಿಗೂ ಅಧಿಕವಾಗಿ ಈಗಾಗಲೇ ಒಂದು ಆಳ ಇದೆ ಇದು. ಇದರ ಮುಖಾಂತರವಾಗಿ ಮಳೆ ನೀರು ಸಂಪೂರ್ಣವಾಗಿ ರಾಜ್ ಕಾಲುವೆಗೆ ಹೋಗುತ್ತೆ. ಯಾಕಂದ್ರೆ ಹಿಂದೆ ಕೂಡ ಅಷ್ಟೇ ಈ ಒಂದು ಇಂತಹ ಒಂದು ಸಿಸ್ಟಮ್ ಇರಲಿಲ್ಲ. ಈ ವ್ಯವಸ್ಥೆ ಇಲ್ಲದ ಕಾರಣಕ್ಕೋಸ್ಕರ ಕಳೆದ ಬಾರಿ ಮಳೆ ಬಂದಂತ ಟೈಮ್ನಲ್ಲಿ ಅಂಡರ್ ಪಾಸ್ ನಲ್ಲಿ ನೀರು ನಿಂತಿತ್ತು. ಆದ್ರೆ ಈಗ ಈ ರೀತಿಯಾಗಿ ಎಂಟ್ರಿ ಮತ್ತು ಎಕ್ಸಿಟ್ ಪಾಯಿಂಟ್ ಎರಡು ಕಡೆಗಳು ಕೂಡ KR ಸರ್ಕಲ್ ಮಾಡಿರುವಂತ ಒಂದು ಕಾರಣಕ್ಕೋಸ್ಕರ ಎಷ್ಟೇ ಮಳೆ ಬಂದರೂ ಕೂಡ ಅಷ್ಟೇ ಅಂಡರ್ ಪಾಸ್ಗೆ ನೀರು ಹೋಗೋದಿಲ್ಲ ಅನ್ನುವಂಥದ್ದನ್ನು ಕೂಡ ಸಿಬ್ಬಂದಿ ಅವರು ಹೇಳ್ತಾ ಇರುವಂತದ್ದು. ಪೃಥ್ವಿ ಎಕ್ಸಾಕ್ಟ್ಲಿ ಮಂಜು, ನಾವ್ ಯಾವಾಗ್ಲೂ ನೋಡ್ತಾ ಇದ್ವಿ ಏನಾದ್ರೂ ಅನಾಹುತ ಸಂಭವಿಸಿದಂತ ಸಂದರ್ಭದಲ್ಲಿ ಆ ಸಂದರ್ಭಕ್ಕೆ ತಕ್ಕಂತೆ ಮಾತ್ರ ಸ್ಟೇಟ್ಮೆಂಟ್ಗಳು ಬರ್ತಾ ಇದ್ವು, ಆದ್ರೆ ವ್ಯವಸ್ಥೆ ಮಾತ್ರ ಸರಿ ಆಗ್ತಾ ಇರಲಿಲ್ಲ. ಬಟ್ ಪರವಾಗಿಲ್ಲ, ಈ ಬಾರಿ ಎಚ್ಚೆತ್ಕೊಂಡಿದ್ದಾರೆ. ಮೋಸ್ಟ್ಲಿ DK ಶಿವಕುಮಾರ್ ಅವರ ಎಚ್ಚರಿಕೆಗೆ ಬಗ್ಗಿದ್ದಾರೆ ಅನ್ನುವಂಥದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಅಧಿಕಾರಿಗಳು ಸ್ವಲ್ಪ ಭಯ ಭೀತಿಲಿ ಇದ್ದಾರೆ, ಸ್ವಲ್ಪ ತಕ್ಕ ಮಟ್ಟಿಗೆ ಕುಂಭಕರ್ಣನ ನಿದ್ದೆಯಲ್ಲಿದ್ದಂಥವ್ರು ಎದ್ದು ಓಡಾಡ್ತಿದ್ದಾರೆ ಅನ್ನೋದು ಕಾಣಿಸುತ್ತೆ. ಇನ್ನ KR ಸರ್ಕಲ್ ಮೇನ್ ಸರ್ಕಲ್, ಅದು ಈ ಮಳೆ ಬಂದಂತ ಸಂದರ್ಭದಲ್ಲಿ ತುಂಬಾ ಟ್ರಾಫಿಕ್ ಜಾಮ್ ಆಗುತ್ತೆ. ಟ್ರಾಫಿಕ್ ಜಾಮ್ ಏನಾದರೂ ಆಗಿದೆಯಾ? ಬಿಕಾಸ್ ಅಲ್ಲೇ ಫ್ರೀಡಂ ಪಾರ್ಕ್ ನಲ್ಲಿ ಬೇರೆ ಇವತ್ತು ಕಾಂಗ್ರೆಸ್ನವರು ಪ್ರತಿಭಟನೆಯನ್ನ ಹಮ್ಮಿಕೊಂಡಿದ್ರು, ಆ ಕಡೆಯಿಂದಲೇ ಕಾರ್ಯಕರ್ತರೆಲ್ಲ ಹೋಗೋದು ಬೇರೆ. ಸೊ ನಮ್ಮ ಪ್ರತಿನಿಧಿಯ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ, ನಿಮಗೆ ತೋರಿಸ್ತಾ ಇದ್ವಿ. ಆಕ್ಚುಲಿ KR ಸರ್ಕಲ್ ಇತ್ತಲ್ಲ, ಒಂದು ಎಚ್ಚರಿಕೆಯನ್ನ ಕೊಟ್ಟಿತ್ತು. ಅಂಡರ್ ಪಾಸ್ಗಳಲ್ಲಿ ಈಗಲೇ ಎಚ್ಚೆತ್ಕೊಳ್ಬೇಕು ಸರ್ಕಾರ ಅನ್ನುವಂಥ ಎಚ್ಚರಿಕೆ ಇತ್ತು. ಅದರಲ್ಲಿ ಸರ್ಕಾರ ಅವತ್ತೇ ರೌಂಡ್ಸ್ ಅನ್ನ ಹಾಕುವಂತ ಸಂದರ್ಭದಲ್ಲಿ ಮನೆಯ ಉಪಮುಖ್ಯಮಂತ್ರಿಗಳಾಗಿರುವಂಥ DK ಶಿವಕುಮಾರ್ ಅವರು BBMP ಅಧಿಕಾರಿಗಳು ಎಚ್ಚೆತ್ಕೊಳ್ಬೇಕು, ಇಲ್ಲಿ CCTVಗಳನ್ನ ಅಳವಡಿಸಬೇಕು, ಇಲ್ಲಿ ನೆಕ್ಸ್ಟ್ ಈ ರೀತಿಯಾಗಿ ಅನಾಹುತ ಆಗಬಾರ್ದು, ಆ ರೀತಿಯಲ್ಲಿ ಕ್ರಮ ಕೈಗೊಳ್ಳಬೇಕು ಅಂತ ಹೇಳಿದರು. ಆ ಕ್ರಮ ಕೈಗೊಂಡಿದ್ದಾರೆ. KR ಸರ್ಕಲ್ನಲ್ಲಿ ಒಂದು ಕಾರ್ ಹೋದಂಥ ಸಂದರ್ಭದಲ್ಲಿ ಮುಳುಗಡೆ ಆಗಿತ್ತು. ಆ ಟೆಕ್ಕಿಯೊಬ್ಬರು ಸಾವನ್ನಪ್ಪಿದ್ರು. ನಿಮಗೂ ಕೂಡ ಗೊತ್ತಿದೆ ಆ ಘಟನೆ. ಜಸ್ಟ್ ಒಂದು 15 ದಿನದ ಹಿಂದಷ್ಟೇ ನಡೆದಿದ್ದಂಥ ಒಂದು ಘಟನೆ. ಈಗ ಸ್ಥಳ ಇದೆಯಲ್ಲ, KR ಸರ್ಕಲ್ ಸ್ಥಳ, ಅಂಡರ್ ಪಾಸ್ ಇದೆಯಲ್ಲ, ಅಲ್ಲಿ CCTV ಹಾಕಿದ್ದಾರೆ. ನೀರಲ್ಲಿ ನಿಂತ್ಕೊಳ್ಬಾರ್ದು ಅನ್ನುವಂಥ ನಿಟ್ಟಿನಲ್ಲಿ ಫ್ಲೋಯಿಂಗ್ ಇದೆಯಲ್ಲ, ಅಂದರೆ ಕನೆಕ್ಷನ್ ಇರುವಂಥದ್ದು, ಡೌನಿಗೆ ನೀರು ಬರುತ್ತಲ್ಲ, ಅಲ್ಲಿ ಕೆಳಗಡೆ ನೀರು ಪಾಸ್ ಆಗುವಂಥ ನಿಟ್ಟಿನ, ಅಂದರೆ ಅಂಡರ್ ಪಾಸಿಗೆ ಹೋಗಲೇಬಾರ್ದು ನೀರು. ಅದಕ್ಕೂ ಮುಂಚೆನೆ ರಾಜಕಾಲುವೆಗೆ ಕನೆಕ್ಷನ್ ಕೊಡುವಂಥ ನಿಟ್ಟಿನಲ್ಲೂ ಕೂಡ ಒಂದು ಮೋರಿಯನ್ನ ತೆರೆಯಲಾಗಿರುವಂಥದ್ದು. ಅದನ್ನು ಕೂಡ ಹೇಳ್ತಾ ಇದ್ರು ಅಲ್ಲಿದ್ದಂಥವ್ರು, ಆ ಕೆಲಸವನ್ನ ಮಾಡಿದಂಥವ್ರು. ಇದು ಮುಂಚೆ ಇರಲಿಲ್ಲ, ಇಲ್ಲಿ ಒಂದು ಸಾವಾದ ನಂತರ ನಾವು ಅಲ್ಲಿ ಒಂದು ಮೋರಿಯನ್ನ ತೆಗೆದಿದ್ವಿ, ಅದು ಸೀದಾ ರಾಜಕಾಲುವೆಗೆ ಕನೆಕ್ಷನ್ ಹೋಗುತ್ತೆ. ಸೊ ಹೀಗಾಗಿ ಅಲ್ಲಿ ಅಂಡರ್ ಪಾಸ್ನಲ್ಲಿ ಹೋಗ್ಬಿಟ್ಟು ನೀರು ನಿಂತ್ಕೊಳ್ಳೋದಿಲ್ಲ ಅಂತ ಹೇಳ್ತಾ ಇದ್ರು. 2 ಎಂಟ್ರಿನಲ್ಲೂ ಕೂಡ ಆ ರೀತಿಯಾಗಿ ವ್ಯವಸ್ಥೆಯನ್ನ ಮಾಡಲಾಗಿದೆ ಅಂತ. ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಇವನ್ ಕೋಲಾರ ಜಿಲ್ಲೆಯಲ್ಲೂ ಕೂಡ ಮಳೆ ಆರ್ಭಟ ಇದೆ. ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರದಲ್ಲಿ ಮಳೆ ಆರ್ಭಟಿಸ್ತಾ ಇದೆ. ಚಿಂತಾಮಣಿ ರಸ್ತೆಯ ರೈಲ್ವೆ ಅಂಡರ್ ಪಾಸ್ನಲ್ಲಿ ನಿಂತಿರುವಂಥದ್ದು ನೀರು. ವಾಹನ ಸವಾರರು ಹಾಗೂ ವಿದ್ಯಾರ್ಥಿಗಳು ಪರದಾಟವನ್ನು ಮಾಡಿದ್ರು.
ಶಾಲೆಗೆ ಹೋಗುವಂಥ ಟೈಮು, ಇನ್ನು ಕೆಲವರು ಕಚೇರಿಗಳಿಗೆ ಹೋಗುವಂಥ ಟೈಮು. ಈ ಸಂದರ್ಭದಲ್ಲಿ ಪರದಾಟವನ್ನು ಮಾಡಿದ್ದಾರೆ. ಬೈಕ್ನಲ್ಲಿ ಹೋದಂಥವರು ರಸ್ತೆಯಲ್ಲಿ ನೀರು ನಿಂತ ಪರಿಣಾಮ ರಸ್ತೆ ಕಾಣದೆ ದ್ವಿಚಕ್ರ ವಾಹನ ಚರಂಡಿಗೆ ಕೂಡ ಬಿದ್ದಿದೆ. ಉಳಿ ಬಿದ್ದಂಥ ದ್ವಿಚಕ್ರ ವಾಹನ ಸವಾರ ಶ್ರೀನಿವಾಸಪುರ ಪಟ್ಟಣದ ಕೋಲಾರ ವೃತ್ತದಲ್ಲಿ ರಸ್ತೆಗಳಿಗೆ ನುಗ್ಗಿರುವಂಥದ್ದು ಚರಂಡಿ ನೀರು. ಕೊಳಚೆ ನೀರಿನಲ್ಲಿಯೇ ವಿದ್ಯಾರ್ಥಿಗಳು ಓಡಾಟ ಮಾಡುವಂಥ ಪರಿಸ್ಥಿತಿ ಇದೆ. ನಿಮಗೆ ತೋರಿಸ್ತಾ ಇದ್ದೀವಿ, ಆ ದೃಶ್ಯಾವಳಿಯನ್ನು ಗಮನಿಸ್ಬೋದು. ಬೆಂಗಳೂರಿನಲ್ಲೂ ಇದೇ ರೀತಿಯಾದಂಥ ಪರಿಸ್ಥಿತಿ ಇತ್ತು. ಇವನ್ ಕೋಲಾರದಲ್ಲೂ ಕೂಡ ಹಾಗೇ ಇದೆ ಪರಿಸ್ಥಿತಿ. ಜೋರಾಗಿ ಮಳೆ ಬಂದ್ಬಿಟ್ರೆ ಸಾಕು, ಕೋಲಾರ ಜಿಲ್ಲೆನೇ ಅಂದರೆ ಆ ನಗರನೇ ತೇಲಾಡ್ತಿರುತ್ತೆ ಫುಲ್ ನೀರಿನಿಂದಾಗಿ. ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ನೀಡ್ತಾರೆ ನಮ್ಮ ಕೋಲಾರದ ಪ್ರತಿನಿಧಿ ರಘುರಾಜ್. ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ. ರಘುರಾಜ್, ನೋಡ್ತಾ ಇದ್ವಿ ಯಾವ್ಯಾವ ರೀತಿಯಾಗಿ ಸಮಸ್ಯೆಗಳು ಉಂಟಾಗಿದೆ ಮಳೆ ಬಂದಂತ ಹಿನ್ನೆಲೆಯಲ್ಲಿ, ಯಾವ ರೀತಿಯಾಗಿ ಅವಾಂತರಗಳು ಸೃಷ್ಟಿಯಾಗಿದೆ ಅಲ್ಲಿ? ಪೃಥ್ವಿ, ಕೋಲಾರ ಜಿಲ್ಲೆಯಲ್ಲಿ ಕಳೆದ 2 ದಿನದಿಂದ ಮೋಡ ಕವಿದ ವಾತಾವರಣ ಇದೆ. ನಿನ್ನೆ ಸಂಜೆಯಿಂದ ಮಳೆ ಆಗ್ತಾ ಇರುವಂತದ್ದು. ಈಗ ಕೋಲಾರ ಜಿಲ್ಲೆಯಲ್ಲಿ ಇರ್ತಕ್ಕಂಥ ರೈಲ್ವೆ ಅಂಡರ್ ಪಾಸ್ ಎಸ್ಪೆಷಲಿ ಹೇಳೋದಾದ್ರೆ, ಇಲ್ಲಿ ಏನು ಮಳೆ ಆದ್ರೆ ಸಾಕು, ಕೇವಲ ಅರ್ಧ ಗಂಟೆ ಮಳೆ ಆದ್ರೆ ಸಾಕು, ರೈಲ್ವೆ ಅಂಡರ್ ಪಾಸ್ ಅಂಡರ್ ಪಾಸ್ ಇರ್ತಕ್ಕಂಥ ಸುಮಾರು 5 ಅಡಿ ಎತ್ತರಕ್ಕೆ ನೀರು ನಿಲ್ಲುತ್ತೆ. ಇಂಥದ್ದೇ ಒಂದು ಈಗ ಉದಾಹರಣೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ಪಟ್ಟಣದಲ್ಲಿ ಆಗಿರುವಂತದ್ದು. ಅಲ್ಲಿಗ ರೈಲ್ವೆ ಅಂಡರ್ ಪಾಸ್ ತುಂಬಿ ಏನಾಗಿದೆ, ಮೋರಿಡಲ್ ತುಂಬಿ ಈಗ ಬ್ಲಾಕ್ ಆಗಿ ಆ ರಸ್ತೆ ಮೇಲೆ ಹರಿತಾ ಇರುವಂತದ್ದು. ಆ ರಸ್ತೆ ಮೇಲೆ ಸಂಚಾರ ಮಾಡುವಂತಹ ದ್ವಿಚಕ್ರ ವಾಹನ ಸವಾರೊಬ್ರು ಆ ರಸ್ತೆ ಯಾವುದು ಮತ್ತೆ ಮೋರಿ ಯಾವ್ದು ತಿಳಿಯಿದೆ, ಅವರು ಈಗ ಹೋಗಿ ಆ ಒಂದು ಮೋರಿಯಲ್ಲಿ ಬಿದ್ದಿರುವಂತದ್ದು. ಏನು ಯಾವುದೇ ಒಂದು ಅವರಿಗೆ ಒಂದು ಅನಾಹುತ ಸಂಭವಿಸಿಲ್ಲ, ಕೇವಲ ಒಂದು ತರಿಸಿದ ಗಾಯಗಳಷ್ಟೇ ಆಗಿರುವಂತದ್ದು. ಈಗ ಸಂಪೂರ್ಣವಾಗಿ ಶ್ರೀನಿವಾಸಪುರ ಪಟ್ಟಣದಲ್ಲಿ ಈಗ ಏನು ಮೋರಿ ನೀರೆಲ್ಲ ರಸ್ತೆ ಮೇಲೆ ಹರಿತಾ ಇದೆ. ಇಷ್ಟೆಲ್ಲ ಅನಾಹುತಗಳು ಆಗ್ತಾ ಇದ್ರು ಕೂಡ ಈಗ ಸಂಬಂಧಪಟ್ಟಂತೆ ಈಗ ಪುರಸಭೆ ಅಧಿಕಾರಿಗಳಾಗಿರ್ಬೋದು ಮತ್ತೆ ಈಗ ಕೋಲಾರ ನಗರಸಭೆ ಅಧಿಕಾರಿಗಳಾಗಿರ್ಬೋದು ಯಾರು ಕೂಡ ಸ್ಥಳಕ್ಕೆ ಪರಿಶೀಲನೆ ಮಾಡ್ತಾ ಇಲ್ಲ. ಕಳೆದ ಒಂದು ಸುಮಾರು 2 ವರ್ಷದ ಇಂಥದ್ದೇ ಸಮಸ್ಯೆ ಈಗ ರೈಲ್ವೆ ಅಂಡರ್ ಪಾಸ್ ನ ಒಂದು ಆಸ್ಪಾಸ್ನಲ್ಲಿ ನಡೀತಾ ಇದ್ರು ಕೂಡ ಈಗ ಸಂಬಂಧಪಟ್ಟಂತೆ ಆ ನೀರನ್ನ ಸರಾಗವಾಗಿ ಹೊರಗೆ ಹೇಗೆ ಕಳಿಸೋದು ಅಂತಕ್ಕಂಥ ಒಂದು ಮಾರ್ಗವನ್ನು ಕೂಡ ಇನ್ನೂ ಕೂಡ ಕಂಡುಹಿಡಿಯೋದ್ರಲ್ಲಿ ಅಧಿಕಾರಿಗಳು ವಿಫಲವಾಗಿರುವಂತದ್ದು. ರೈಲ್ವೆ ಇಲಾಖೆ ಕೂಡ ಈ ಸಂಬಂಧಪಟ್ಟ ಸಾಕಷ್ಟು ನಿರ್ಲಕ್ಷ್ಯ ವಹಿಸಿ ಈಗ ಏನು ಅವೈಜ್ಞಾನಿಕವಾಗಿ ಒಂದು ರೈಲ್ವೆ ಅಂಡರ್ ಪಾಸ್ ಗಳನ್ನ ಮಾಡಿರೋದ್ರಿಂದ ಸುತ್ತಮುತ್ತಲ ಪ್ರದೇಶದಲ್ಲಿ ಈಗ ಏನು ಮೋರಿಗಳು ಸಾಕಷ್ಟು ಬ್ಲಾಕ್ ಆಗ್ತಾ ಇರುವಂತದ್ದು. ಇನ್ನು ಕೂಡ ಮಳೆ ಕೋಲಾರ ಜಿಲ್ಲೆಯಲ್ಲಿ ಮುಂದುವರಿತಾ ಇದೆ. ಇನ್ನು 2 ದಿನ ಮಳೆ ಹೀಗೆ ಮುಂದುವರಿತಾ ಅನ್ನೋ ಮಾಹಿತಿ ಕೂಡ ಇದೆ. ಇನ್ನು 2 ದಿನ ಕೂಡ ಇಲ್ಲಿ ರೈಲ್ವೆ ಅಂಡರ್ ಪಾಸ್ ನ ಆಸ್ಪಾಸ್ ನಲ್ಲಿ ರಸ್ತೆ ವಾಹನ ಸವಾರರು ಸ್ವಲ್ಪ ಎಚ್ಚರಿಕೆಯಿಂದ ಪ್ರಯಾಣಿಸಿದ್ರೆ ಇಂಥ ಒಂದು ಅನಾಹುತಗಳು ಕೂಡ ಕಡಿಮೆ ಆಗುತ್ತೆ ಅಂತ ಹೇಳ್ಬೋದು. ಓಕೆ, ಧನ್ಯವಾದ ರಘುರಾಜ್ ನಿಮ್ಮೆಲ್ಲ ಮಾಹಿತಿಗಾಗಿ. ಈಗ ತೋರಿಸ್ತಾ ಇದ್ವಿ ದೃಶ್ಯಾವಳಿಗಳಲ್ಲಿ, ಬರೀ ಬೆಂಗಳೂರಿನಲ್ಲಿ ಮಾತ್ರ ಅಲ್ಲ, ಸಾಕಷ್ಟು ಕಡೆ ಇದೇ ರೀತಿಯಾದಂಥ ಪರಿಸ್ಥಿತಿ ಇದೆ. ಮಳೆ ಬಂದಂಥ ಸಂದರ್ಭದಲ್ಲಿ ಸಾಕಷ್ಟು ಅವಾಂತರಗಳು, ಈ ಅಂಡರ್ ಪಾಸ್ಗಳು, ಈ ರೈಲ್ವೆ ಅಂಡರ್ ಪಾಸ್ಗಳು ಇಲ್ಲೆಲ್ಲ ನೀರು ತುಂಬಿಕೊಳ್ಳುತ್ತೆ. ಆ ವ್ಯವಸ್ಥೆಯನ್ನು ಸರಿ ಮಾಡಬೇಕು. ಈಗ ಬೆಂಗಳೂರಿನಲ್ಲಾದರೆ ನಾವು ತೋರಿಸ್ತಾ ಇರ್ತೀವಿ ಯಾವಾಗಲೂ, ಆದರೆ ಜಿಲ್ಲೆಗಳಲ್ಲಿ ಎಷ್ಟೋ ತಾಲೂಕುಗಳಲ್ಲಿ ಈ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ. ಆದರೆ ಜನಪ್ರತಿನಿಧಿಗಳು ಮಾತ್ರ ಎಚ್ಚೆತ್ಕೊಳ್ಳೋದಿಲ್ಲ. ಸ್ವಲ್ಪ ಬಿಸಿ ಮುಟ್ಟಿಸಿದ್ರೆ ಸಾಕು, ಅಧಿಕಾರಿಗಳು ಎಚ್ಚೆತ್ಕೊಂಡು ಬೇಗ ಆ ಸಮಸ್ಯೆಗೆ ಪರಿಹಾರವನ್ನು ಹುಡುಕ್ತಾರೆ. ಇಲ್ಲ ಅಂದರೆ ಜಪ್ಪಯ್ಯ ಅಂದರೂ ಅವ್ರ ಮಾತು ಕೇಳಲ್ಲ. ಆರಾಮಾಗಿ ಕೂತ್ಕೊಂಡು AC ಕಾರಲ್ಲಿ ಓಡಾಡ್ಕೊಂಡು ಆಫೀಸ್ ಒಳಗೆ ಕೂತ್ಕೊಂಡು ಲಂಚ ಗಿಂಚ ತಗೊಂಡ್ಕೊಂಡು ನೆಮ್ಮದಿಯಾಗಿರ್ತಾರೆ.